ಹಲೋ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಜೆ ಡಿ ಶ್ರೀನಾಥ್ ರೈಡರ್. ಏನಪ್ಪ ಅಂತಂದರೆ ಇವತ್ತು 2 ಪೆಟ್ರೋಲ್ ಆದರೆ ತೊಗೊಂಡು ಬಂದಿದ್ದೀನಿ. ಒಂದು ಶೆಲ್ಲು ಮತ್ತು ಇನ್ನೊಂದು ಇಂಡಿಯನ್ ಆಯಿಲು. ಎರಡರಲ್ಲಿ ಯಾವ್ದು ಬೆಟರ್ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ ಅಂದ್ಬಿಟ್ಟು ನಾನು ನೋಡ್ತೀನಿ. ಅಷ್ಟೇ ಅಲ್ಲ, ಯಾವುದು ಬೆಟರ್ ಮೈಲೇಜ್ ಬರ್ತಿದೆ. ಇದು ಬಂದುಬಿಟ್ಟು 60 ರುಪೀಸ್ ಪೆಟ್ರೋಲ್ ಇದೆ ಶೆಲ್, ಇದು ಬಂದುಬಿಟ್ಟು 51 ರುಪೀಸ್ ಪೆಟ್ರೋಲ್ ಇದೆ, ಇದು ಇಂಡಿಯನ್ ಆಯಿಲು. ಈ ಎರಡರಲ್ಲಿ ಯಾವ್ದು ಬೆಟರ್ ಮೈಲೇಜ್ ಬರುತ್ತೆ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಅದರ ತೋರಿಸ್ತಿದ್ದೀನಿ. ಯಾವುದೇ ಥರ ಆಫ್ ರೋಡ್ ಇಲ್ಲ, ಮತ್ತು 60 ಮೇಲೆ 60 to 70 ಮೇಲೆ ಗಾಡಿ ಅಂತೂ ಮೂವ್ ಮಾಡಲ್ಲ. ಸೊ 60-70 ಈ ಇದರಲ್ಲಿ ಇದೇ ಸ್ಪೀಡಲ್ಲಿ ಎಷ್ಟು ಮೈಲೇಜ್ ಬರುತ್ತೆ ಅಂತ ಅಂದ್ಬಿಟ್ಟಾದರೆ ನಾನು ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿಕೊಂಡು. ಸೊ ಗಾಯ್ಸ್, ಈಗ ಪೆಟ್ರೋಲ್ ಬಂಕ್ ಹತ್ರ ಬಂದುಬಿಟ್ವಿ. ಶೆಲ್ ಪೆಟ್ರೋಲ್ ಬಂಕ್ ಹತ್ರ. ಇಲ್ಲಿ ನೋ ಎಂಟ್ರಿ. ಓಕೆ, ಆ ಕಡೆಯಿಂದನೇ ಬರೋಣ, ಪರವಾಗಿಲ್ಲ, ತೊಂದರೆ ಏನಿಲ್ಲ ಅದರಲ್ಲಿ. ಬಟ್ ಕ್ಯಾನ್ಗೆ ಹಾಕ್ತಾರೋ ಇಲ್ಲೋ ಗೊತ್ತಿಲ್ಲ. ಯಾವುದಾದ್ರೂ ಗಾಡಿ ಇಶ್ಯೂ ಆಗಿದೆ, ಅಲ್ಲಿ ನಿಂತೋಗಿದೆ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಪರವಾಗಿಲ್ಲ, ಸುಳ್ಳು ಹೇಳಿದ್ರೆ ತಪ್ಪೇನಿಲ್ಲ ಇಂಥ ವಿಷಯಗಳಲ್ಲಿ. ಸೊ ಬಾಟಲ್ಗೆ ಹಾಕಿ ಒಂದು 500 ml. ಇಲ್ಲ, ಗಾಡಿ ಯಾರ್ದೋ ನಿಂತೋಗಿದೆ ಅಲ್ಲಿ, ಅದಕ್ಕೆ. ಇಲ್ಲ, ಆಪ್ಷನ್ ಇದೆ ಅಲ್ಲ. ಹಾಂ, ಅದು ಯಾರ್ದು ಗಾಡಿ ಒಂದು ನಿಂತೋಗಿದೆ ಅಲ್ಲಿ. ನಾನು ನನ್ನ ಗಾಡಿಯಲ್ಲಿ ಹಾಕ್ಸ್ಕೊಂಡು ಎತ್ಕೊಂಡು ಹೋಗ್ಬೋದಾಗಿತ್ತು. ನನಗೆ ಅರ್ಥ ಆಯಿತು. ನಿಮ್ಗೊಂದು ಕೆಲವೊಂದು ರೂಲ್. ಹಾಂ ಹಾಂ, ಬಾಟಲ್ಲ ಕೊಡಿ. ಸೊ ಪರವಾಗಿಲ್ಲ, ಇವಾಗ ಬಾಟಲ್ಗೆ ಹಾಕ್ಕೊಂಡು ಮತ್ತೆ ನಾವು ಒಯ್ಕೋಬೋದಲ್ಲ. ಹಾಂ, ಓಕೆ, ನೀವು ಹಾಕಲ್ಲ, ನಾವು ಒಂದು ಸ್ವಲ್ಪ ಆಚೆ ಹೋಗ್ಬಿಟ್ಟು ಒಯ್ಕೋಬೋದಲ್ಲ. ಹಾಂ, ಹೌದು, ಅರ್ಥ ಆಯಿತು. ಬಟ್ ಕೆಲವೊಂದು ಪ್ರಾಬ್ಲಮ್ಸಲ್ಲಿ ನಾವು ಅದನ್ನು ನೋಡ್ಕೋಬೇಕಾಗುತ್ತಲ್ಲ. 500 ml ಸಾಕು. ಹಾಂ, 500 ml, ಅರ್ಧ ಲೀಟ್ರು. ಹಾಂ, ನಾರ್ಮಲ್ ಹಾಕಿ. ಅದ್ರಿಗೆ ಹಾಕಿದ್ರೂ ಪರವಾಗಿಲ್ಲ, ಇದ್ರಿಗೆ ಅದ್ರಿಗೂ ಪರವಾಗಿಲ್ಲ. ಹಾಂ, ಗಾಡಿ ಇಲ್ಲೇ ಸೈಡ್ಗೆ ಹಾಕ್ಬಿಡ್ಲಾ? ಓಕೆ, ಗಾಡಿ ಇಲ್ಲಿ ಹಾಕ್ಬಿಟ್ಟು. ಸೊ ನಿಮಗೆ ಡೌಟ್ ಇರ್ಬೋದು ಇದೇನಪ್ಪ ಅಂತ. ನಮ್ಮ ತೋಟಕ್ಕೆ ಸ್ವಲ್ಪ ಔಷಧಿ ಎಲ್ಲ ಅವಶ್ಯಕತೆ ಇದೆ. ಸೊ ಅದಕ್ಕೋಸ್ಕರ ಅಂತಲೇ ಅದನ್ನು ಇಟ್ಕೊಂಡಿದ್ದೀನಿ. ಗಾಡಿನೂ ಆನಲ್ಲೇ ಇರಲಿ, ಪರವಾಗಿಲ್ಲ, ತೊಂದರೆ ಏನಿಲ್ಲ. ಆಳಿಗೆ ಏನಾದರೂ ಆಯಿತಾ ಒಯ್ಕೊಳ್ಳೋಕ್ಕೆ? ಆಳಿಗೆ ಥರ ಏನಿಲ್ಲ. ಸರಿ, ಟ್ರೈ ಮಾಡ್ತೀನಿ. ಕೆಳಗಡೆ ಹೋಗ್ದಿರಾ? ಹಾಂ ಹಾಂ. ಸೊ ನಾನು ತುಂಬ ದಿನದಿಂದ ಅಂದ್ಕೊತಾ ಇದ್ದೆ ಒಂದು ಮೈಲೇಜ್ ಟೆಸ್ಟ್ ಅನ್ನೋದು ಮಾಡಬೇಕು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ. ಈಗ ಡ್ಯೂಟಿ ಮಾಡೋವಾಗ ಆಲ್ಮೋಸ್ಟ್ ಟೈಮ್ ಸಿಗೋಲ್ಲ. ಅಲ್ಲಿ ಇಲ್ಲಿ ಹೋಗಬೇಕು, ಅದೊಂಥರ ಡಿಪ್ರೆಷನ್ ಬಿಡಿ. ಅದಕ್ಕೆ ಈಗ ಏನು ಮಾಡಿಬಿಟ್ಟಿದ್ದೀನಿ ಅಂದ್ಕೊಂಡ್ರೆ, ಈಗ ಊರಿಗೆ ಹೋಗ್ತಾಯಿದ್ದೀನಿ ನಾನು. ಅದೇ ತೋಟಕ್ಕೆ ಔಷಧಿ ಇದೆಯಲ್ಲ, ಆ ಔಷಧಿ ಹೊಡಿಬೇಕು ಅಂತ ಅಂದ್ಬಿಟ್ಟು ಊರಿಗೆ ಹೋಗ್ತಾಯಿದ್ದೀನಿ. ಅದಕ್ಕೋಸ್ಕರ ಈಗ ನಾನು ಏನು ಮಾಡಬೇಕಂದ್ರೆ, ಇದರಲ್ಲಿ ಒಯ್ಕೊಂಡು, ಈಗ ಹೆಂಗೂ ಹೈವೇ ಇರುತ್ತೆ, ಮೈಲೇಜು ಕ್ಲೀನಾಗಿ ಚೆಕ್ ಮಾಡಿಸ್ಕೋಬೋದು. ಸೊ ಅದೊಂದು ಕಾರಣದಿಂದನೇ ಇದ್ರಿಗೆ ಹಾಕ್ಕೊತಾ ಇದ್ದೀನಿ. ಬನ್ನಿ, ಯಾವತ್ತೂ ಇಷ್ಟೊಂದು ಕಷ್ಟಪಟ್ಟಿಲ್ಲ. ಅವು ಚೆಲ್ಲುತ್ತೆ ಗುರು. ಇದ್ರಿಗೆ ಆಲ್ಟರ್ನೇಟ್ ನಾವೇನಾದರೂ ಇದು ಮಾಡಬೇಕಲ್ಲ. ಲೈಕ್ ನಾವು ಹೆಂಗೆ ಅಂದರೆ, ಇದು ಒಯ್ಬೇಕಂದ್ರೆ ಈಗ ಯಾವುದೋ ಒಂದು ವೇಸ್ಟು ಗ್ಲಾಸು. ಎಸ್, ಇದನ್ನು ಹಿಂಗೆ ಕಟ್ ಮಾಡಿಕೊಂಡು ಇರಪ್ಪ. ಆಮೇಲೆ ಮೈಲೇಜ್ ಡಿಫ್ರೆನ್ಸ್ ಬಂದರೆ ನಮ್ಮ ಇದನ್ನು ಇದು ಮಾಡ್ಕೊಂಡು ಅಂತಲೇ ಇದು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅನ್ಕೊಬಿಟ್ರೆ ವಾಟ್ ಟು ಡೂ ವಾಟ್ ನಾಟ್ ಟು ಡೂ. ಆಮೇಲೆ ಇಲ್ದಿರೋ ಪ್ರಾಬ್ಲಮ್ಸ್ ಎಲ್ಲ ತಂದು ಕೊಡಬೇಡ, ಚೆಲ್ಬಿಟ್ಟು
ಕ್ವಾಲಿಟಿ ಆರ್ ಕ್ವಾಂಟಿಟಿ ಆಮೇಲೆ ನನಗಾಗ್ತಾರೆ ಗ್ಯಾರಂಟಿ ಅಂತ ಒಂದು ಚಿಕ್ಕ ಭಯ ಇದೆ. ಆದರೆ ನಮ್ಮ ಫಾಲೋವರ್ಸ್ಗೋಸ್ಕರ ನಾನು ಏನೊಂದು ಮಾಡಬೇಕಲ್ಲ. ಇದನ್ನು ಹಿಂಗೆ ಹಿಡ್ಕೊ, ಹಿಂಗೆ ಇಟ್ಕೊಂಡ್ರೆ ಆಯ್ತದ. ಓಕೆ, ಹಿಂಗೆ ಹಿಡ್ಕೊಳ್ಳೋಣ. ಇದನ್ನು ಹಿಂಗೆ ಇಡೋಣ. ಅದನ್ನು ಹಿಂಗಿಟ್ಟು ಇಲ್ಲಿ ಪೆಟ್ರೋಲ್ ಒಯ್ಯೋಣ. ವರ್ಕೌಟ್ ಆಗುತ್ತಾ? ಆಗ್ತಾಯಿದೆ ಗುರು. ಬಟ್ ದಿಸ್ ಈಸ್ ರಾಂಗ್ ವೇ. ಈ ಕಡೆಯಿಂದ ಇಟ್ಕೊಳ್ಳೋಣ. ಎಲ್ಲೋ ಚೆಲ್ತಾ ಇದ್ದಂಗೆ ಫೀಲು, ಬಟ್ ಚೆಲ್ತಾ ಇಲ್ಲ. ಏನು ಚೆಲ್ತಾ ಇಲ್ಲ, ಕ್ಲಿಯರ್ ಆಗಿದೆ, ನೋ ಪ್ರಾಬ್ಲಮ್. ಎಲ್ಲ ಕ್ಲಿಯರ್ ಆಯಿತು. ಈ ಥರ ಸಾಹಸಗಳು ಮಾಡೋಕ್ಕೆ ಹೋಗ್ಬೇಡಿ. ಎಸ್, 500 ml ಒಂಚೂರು ಏನಾದರೂ ಒಂದು ಅಲ್ಪ ಸ್ವಲ್ಪ ಒಂದು 10 ml ಮಿಸ್ ಆಗಿರಬಹುದೇನೋ ಅನ್ನೋ ಅನುಮಾನ ನನಗಿದೆ. ಪರವಾಗಿಲ್ಲ, ಅದರಲ್ಲೇನು ತೊಂದರೆ ಇಲ್ಲ. ಕಷ್ಟಪಟ್ಟು ಇಂಥ ಏನಂತಾರೆ ಇದೊಂದು ಸಾಹಿತ್ಯ ಕ್ರಿಯೇಟ್ ಮಾಡೋಕಪ್ಪ. ಇದು ಪೆಟ್ರೋಲ್ ಎಷ್ಟು? 60? ಬೈ ಅಮೌಂಟ್ಲೆ ಹೋಗ್ಲಿ ಬಿಡಿ, ಅದೃಷ್ಟ ಸರಿ ಇಲ್ಲ ಅನ್ಸುತ್ತೆ. ಅದು ನಂದು ಕ್ಯಾಮ್ರಾ ಇಶ್ಯೂ ಇದೆ, ಅದಕ್ಕೆ ಪರವಾಗಿಲ್ಲ. ಐ ಹಾಂ 60ನಾ? ಹಾಂ ಯಾ. ಸೊ ಫೈನಲಿ ಪೆಟ್ರೋಲ್ ಆದರೆ ಹಾಕ್ಕೊಂಡ್ವಿ. ಇದು ಒಂದು ಕಳಿ 500 ml ಕಂಪ್ಲೀಟ್ ಇಲ್ಲ, ಯಾಕಂದರೆ ಒಂಚೂರು ಚೆಲ್ಲಿರಬಹುದೇನೋ ಅಂತ ಒಂದು ಥಾಟ್ ಇದೆ. ಓಕೆ, 500ಅಲ್ಲಿ 450 ml ಇಟ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಇದರಿಂದ ಅದರಲ್ಲಿ ಒಂದು ಹಾಕ್ಸೋಣ. ಫುಲ್ಲು ಟೈಟಾಗಿ ಹಾಕ್ಸಿದ್ದೀನಿ, ಸೊ ತೊಂದರೆ ಇಲ್ಲ. ಅಲ್ಲಿಗೆ ಹೋದಾಗ ಇದನ್ನು ನೋಡಬಾರ್ದಲ್ಲ ಅವರು, ಚೆಲ್ತಾ ಇಲ್ಲ. ಇದ್ರ ಪಕ್ಕದಲ್ಲೇ ಇಂಡಿಯನ್ ಆಯಿಲ್ ಒಂದಿದೆ, ಸೊ ಅದರಲ್ಲಿ 500 ml ಹಾಕ್ಸ್ಕೊಂಡ್ಬಿಟ್ಟು ನಾವು ಆದರೆ ರೈಡ್ ಸ್ಟಾರ್ಟ್ ಮಾಡಿಕೊಂಡು ಹೋಗೋಣ. ಥ್ಯಾಂಕ್ ಯು. ಹಾಂ, ಇದು ಒಂದು ನಿಮಿಷ ವೀಡಿಯೋ ಹಾಕ್ಕೋಬೋದಲ್ಲ? ನಿಮ್ಮದು ವೀಡಿಯೋ ಹಾಕ್ಕೋಬೋದಲ್ಲ? ನಾರ್ಮಲ್, ನಿಮ್ಗೇನು ತೊಂದರೆ ಇಲ್ಲ ಅಂದರೆ? ಲೈಕ್ ನಾವು ಡೈಲಿ ವ್ಲಾಗ್ಸ್ ಮಾಡ್ತಾ ಇರ್ತೀವಿ, ಅದರಲ್ಲಿ ನಿಮ್ದೊಂದು ವಿಡಿಯೋ. ಸೆಲ್ಲೆಲ್ಲ ಇಲ್ಲ ಸರ್, ಈ ಕಡೆ ಇದ್ರೆ ಹಾಕೊಳ್ಳಿ. ಹಾಂ, ವರ್ಕಲ್ಲಿ ಬೇಡ ಸರ್, ಒಂದ್ 2 ತಿಂಗಳು ಅಷ್ಟೇ. ಆಮೇಲೆ ನಾರ್ಮಲ್ ರೇಟ್ ಆಗಿಂದ ತಗೊಳ್ಳಿ. ಇಲ್ಲ, ಅದು ಪ್ರೈಸ್ ಬಗ್ಗೆ ಅಂತಲ್ಲ, ನಾರ್ಮಲ್ ನಮ್ಮ ಡೈಲಿ ವ್ಲಾಗ್ಸ್ ಇರುತ್ತೆ, ಡೈಲಿ ವ್ಲಾಗ್ಸಲ್ಲಿ. ಓಕೆ, ಹಾಂ. ಸೊ ಇಲ್ಲಿ ಪರ್ಮಿಷನ್ ಆದರೆ ತಗೊಬಿಟ್ವಿ. ಮತ್ತೆ ಏನಾದರೂ ರಿಗ್ರೆಟ್ ಆದರೆ ಯಾಕೆ, ನಾವು ಒಂದು ಮಾತು ಕೇಳ್ಕೊಬಿಟ್ರೆ ಸರಿ. ಆಮೇಲೆ ಯಾರನ್ನ ಕೇಳಿ ಹಾಕಿದ್ರಿ, ಹೆಂಗೆ ಹಾಕಿದ್ರಿ, ಎತ್ತಿ ಹಾಕಿದ್ರಿ ಅಂತ ಅಂದ್ಬಿಟ್ಟು ರಿಯಾಕ್ಟ್ ಆದರೆ ತೊಂದರೆ ಆಗುತ್ತೆ. ಇಲ್ಲೇ ಪಕ್ಕದಲ್ಲೇ ಇಂಡಿಯನ್ ಇದೆ, ಸೊ ಇದ್ರಿಗೂ ಒಂದು ಬಾಟಲು ನಾನು ರೆಡಿಯಾಗಿಟ್ಟಿದ್ದೀನಿ. ಸೊ ಇದು 500 ml ಹಿಡಿಯುತ್ತಾ? 500 ml ಬಿಡಿ. ಸೊ ಇದರಲ್ಲಿ 500 ml ಆದರೆ ಹಾಕ್ಸ್ಕೊಳ್ಳೋಣ ಪೆಟ್ರೋಲು. ಅಕ್ಕ ಅರ್ಧ ಲೀಟ್ರ್ ಹಾಕಿ ಅಕ್ಕ. ಹಾಂ, 50 ರೂಪಾಯಿಗೆ ಸರ್. ಅರ್ಧ ಲೀಟ್ರ್ ಹಾಕಿ, 500 ml. 50 ರೂಪಾಯಿಗ? 50 ರೂಪಾಯಿಗೆ ಎಷ್ಟು ಬರುತ್ತೆ? 1 ರೂಪಾಯಿ ಕಮ್ಮಿ ಬರುತ್ತಲ್ಲ, 51ಗೆ ಹಾಕಿ. ಅರ್ಧ ಲೀಟ್ರು ಆಯಿತು, 51 ರೂಪಾಯಿ ಆಯಿತು. ಸ್ಕ್ಯಾನರ್ ಕೊಡಿಕ. ಸೊ ಇದು ಇಂಡಿಯನ್ ಆಯಿಲ್. ಸೊ ಇವಾಗ ಯಾವುದರಲ್ಲಿ ಹೆಚ್ಚು ಮೈಲೇಜ್ ಬರುತ್ತೆ ಅಂತ ನಾವು ಅದರ ಚೆಕ್ ಮಾಡೋಣ ಬನ್ನಿ.
ನಾವು ಹೋಗೋಕ್ಕಿಂತ ಮುಂಚೆ ಪೇಮೆಂಟ್ ಮಾಡಬೇಕು, ಇಲ್ಲಾಂದರೆ ಅವ್ರು ಹೊಡೆದು ಬಿಡ್ತಾರೆ ನಮ್ಮನ್ನು, ಅಲ್ವಾ ಅಕ್ಕ? ಪೇಮೆಂಟ್ ಮಾಡಿಬಿಡ್ತೀರ, ಮಾಡಿದಿರ ಹೋಗ್ಬಿಟ್ರೆ ಹೊಡಿತೀರಲ್ಲ. ಹಾಗಾದ್ರೆ ಹೊಡಿಯಲ್ವಾ? ನೀವು ಹೊಡಿಯಲ್ಲ ಅಂದರೆ ನಾನು ಪೇಮೆಂಟ್ ಕೊಡ್ತೀರ ಹೊರಟೋಗ್ಬಿಡ್ತೀನಿ ಅದಕ್ಕೆ. ಓಕೆ ಅಕ್ಕ. ಪೊಲೀಸು ಅಮ್ಮ ದೊಡ್ಡ ಸ್ಕೆಚ್ ಹಾಕಿದ್ದಿಲ್ಲ ಅಕ್ಕ. ಓಕೆ ಅಕ್ಕ, ಥ್ಯಾಂಕ್ ಯು. ಸೊ ಇದು ಆದರೆ ಹಾಕ್ಸಿದ್ದೀನಿ, ನೋಡೋಣ ಕಲರ್ ಡಿಫ್ರೆನ್ಸ್ ನೋಡೋಣ, ಎರಡಕ್ಕೂ ಎಷ್ಟು ಕಲರ್ ಡಿಫ್ರೆನ್ಸ್ ಇದೆ ಅಂತ ಅಂದ್ಬಿಟ್ಟು ಒಂದು ಗೀತ. ಓಕೆ, ಸ್ಟಾಪ್ ಜೇಡಿ. ಇದು ಬಂದ್ಬಿಟ್ಟು ಶೆಲ್ಲು. ಓಕೆ, ಬಾಟಲ್ ಮಿಸ್ಸಿಂಗು ಕಂಪ್ಲೇಂಟ್ ಕೊಡಬೇಕು. ಇಲ್ಲ, ಇದು ಬಂದುಬಿಟ್ಟು ಇಂಡಿಯನ್ ಆಯಿಲು, ಇದು ಬಂದುಬಿಟ್ಟು ಶೆಲ್ಲು. ಸೊ ಇವೆರಡರಲ್ಲಿ ಮೈಲೇಜ್ ಯಾವ್ದು ಬರುತ್ತೆ ಅಂತ ನೋಡೋಣ. ಎರಡೂ 500 ml ಆದರೆ ಪಕ್ಕ ಇದೆ. ಫಸ್ಟು ಶೆಲ್ಲು ಈ ಕಡೆ ಬ್ಯಾಗಲ್ಲಿ ಇಟ್ಕೊತೀನಿ, ಇಂಡಿಯನ್ ಆಯಿಲು ಬ್ಯಾಗಲ್ಲಿ ಇಟ್ಕೊತೀನಿ. ಶೆಲ್ ಬಂದುಬಿಟ್ಟು ಇಲ್ಲಿ ಇಟ್ಕೊತೀನಿ. ಇಲ್ಲಿ ಇಟ್ಕೊಂಡು ನಮ್ಮದು ಪೂರ್ತಿ ಖಾಲಿ ಆಗೋ ತನಕ ನಾವು ಪೆಟ್ರೋಲ್ ಹಾಕೋದು ಬೇಡ. ಪೂರ್ತಿ ಖಾಲಿ ಹಾಕಿದ್ಮೇಲೆ ಆವಾಗ ಹಾಕೋಣ ಪೆಟ್ರೋಲ್ ಅನ್ನೋದನ್ನು ಹಾಕಿ ಅದರಲ್ಲಿ ಎಷ್ಟು ಮೈಲೇಜ್ ಬರ್ತಾ ಇದೆ ಮತ್ತು ಇಂಜನ್ ಪವರ್ ಹೆಂಗಿದೆ ಅಂತ. ಇವಾಗ ನನ್ನ ಗಾಡಿ ಆಲ್ರೆಡಿ 6 years ಓಲ್ಡ್ ಆಗಿದೆ ಗಾಡಿ. ಓಕೆ, 6 years ಓಲ್ಡ್ ಗಾಡಿ ಎಷ್ಟು ಮೈಲೇಜ್ ಬರ್ತಾ ಇದೆ, ಯಾವ ಪೆಟ್ರೋಲಲ್ಲಿ ಎಷ್ಟು ಪಿಕಪ್ ತಗೊತಾ ಇದೆ, ಎಷ್ಟು ಮೈಲೇಜ್ ಕೊಡ್ತಾ ಇದೆ. ಸೊ ನಾವು 60 ಅಬೋ ಮೇಲೆ ಹೋಗಲ್ಲ ಸ್ಪೀಡ್. ಯಾಕಪ್ಪ ಅಂತಂದರೆ ಮೈಲೇಜ್ ನಾವು ಪರ್ಫೆಕ್ಟಾಗಿ ತೆಗಿಬೇಕಂದ್ರೆ 50 ಮೇಲೆ ಹೋಗಲ್ಲ. 60 ಮಿನಿಮಮ್ ಅಂದರೆ 60 ಅಷ್ಟರಲ್ಲೇ ಮೇಂಟೈನ್ ಮಾಡ್ತೀನಿ. ಸೊ ಬನ್ನಿ, ಈ ಪೆಟ್ರೋಲ್ ಖಾಲಿ ಆಗಲಿ, ಅಲ್ಲಿ ತನಕ ನಿಮಗೂ ತುಂಬ ವೇಸ್ಟ್ ಆಗೋದು ಬೇಡ ಟೈಮು. ಸೊ ಅದಕ್ಕೋಸ್ಕರ ನಿಮ್ಮ ಟೈಮು ವೇಸ್ಟ್ ಆಗಬಾರ್ದು, ಈ ಕಡೆ ನನ್ನ ವೀಡಿಯೋನು ನಿಮ್ಗೆ ಬೋರ್ ಆಗಬಾರ್ದು. ಸೊ ಇದು ಮುಗಿಸ್ಕೊತ ನಾವು ಚಾನಲ್ನ ವೀಡಿಯೋನಾದರೆ ಮುಂದುವರ್ಸೋಣ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಇನ್ನಷ್ಟು ಇನ್ಫಾರ್ಮೇಷನ್ಸ್ ಗಾಡಿಗಳ ಬಗ್ಗೆ ಮತ್ತು ಟ್ರಾವೆಲ್ಸ್, ಫುಡ್ ಡೆಲಿವರೀಸ್, ದೆನ್ ಪೋರ್ಟರ್, ರ್ಯಾಪಿಡೋ, ಇವುಗಳೆಲ್ಲರ ಇನ್ಫಾರ್ಮೇಷನು ನಿಮಗೆ ಅವಾಗವಾಗ ನಾನು ಕೊಡ್ತಾನೆ ಇರ್ತೀನಿ. ಸೊ ಇವೆಲ್ಲ ಮಿಸ್ ಆಗಬಾರ್ದು ಅಂತಂದರೆ ವಡಿರಿ ಗುರು, ಒಂದೇ ಒಂದು ಸಬ್ಸ್ಕ್ರೈಬ್ ಮತ್ತು ಒಂದೇ ಒಂದು ಫಾಲೋ ಅಷ್ಟೇ. ಸೊ ಫೈನಲಿ ಗಾಯ್ಸ್ 80 ಕಿಲೋಮೀಟ್ರ್ ಆದರೆ ಬಂದುಬಿಟ್ವಿ ಈಗ ಅಪ್ರಾಕ್ಸಿಮೇಟ್ಲಿ. ಅದರಲ್ಲಿ ಮಿನುಕು ಅಂತಿರೋ ಪೆಟ್ರೋಲಲ್ಲಿ 80 ಕಿಲೋಮೀಟ್ರ್ ಬಂದುಬಿಟ್ಟಿದ್ದೀನಿ. ನಿಯರ್ಲಿ ನಮ್ಮೂರ ಹತ್ರನೇ ಬಂದುಬಿಟ್ಟಿದ್ದೀನಿ ಗುರು. ಸೊ ಈಗ ಏನಪ್ಪ ಅಂತಂದರೆ ಜರ್ಕ್ ಹೊಡಿತಾ ಇದೆ. ಈ ಜರ್ಕೆಲ್ಲ ಮುಗಿದ್ಬಿಟ್ಟು ಫುಲ್ ಆಫ್ ಆಗೋ ತನಕ ಗಾಡಿ ಪೂರ್ತಿ ಸ್ಟಾರ್ಟೇ ಆಗಬಾರ್ದು. ಆ ಥರ ಸ್ಟಾರ್ಟ್ ಆಗೋ ತನಕ ಆದರೆ ಪೆಟ್ರೋಲ್ ಆದರೆ ಹಾಕೋಕ್ಕೋಗಲ್ಲ. ಪೂರ್ತಿಯಾಗಿ ಆಫ್ ಆಗಲೇ ನಮಗೆ ಒಂದು ಕ್ಲಾರಿಟಿ ಬರುತ್ತೆ ಎಷ್ಟು ಮೈಲೇಜ್ ಬರುತ್ತೆ ಅಂತಂದ್ಬಿಟ್ಟು. ಸೊ ಫೈನಲಿ ನಮ್ಮ ಗಾಡಿ ಗುಡುಗುಡು ಅನ್ನೋಕ್ಕಾದ್ರೆ ಸ್ಟಾರ್ಟ್ ಆಗಿಬಿಡ್ತು ಗುರು. ಯಪ್ಪ ನನಗೂ ಸಾರ್ಥಕ ಆಯಿತು. ಏನು ಗುರು, ಗುಡುಗುಡು ಅಂದ್ಕೊಂಡು ಬೆಂಗಳೂರಿಂದ ಇಲ್ಲಿವರೆಗೂ ಬಂದುಬಿಟ್ಟಿದೆ. ಆಫ್ ಆಯಿತು. ಸ್ಟಾರ್ಟ್ ಆಗಮ್ಮ. ಸ್ಟಾರ್ಟ್ ಆಗು. ದುಗು ನೋಡೋಣ. ಡುಕು ಅಲ್ಲಾಡ್ಸ್. ಸ್ಟಾರ್ಟ್ ಆಯಿತು. ಅದು ಪೂರ್ತಿ ಆಫ್ ಆಗೋ ತನಕ ನಾವು ಏನು ಮಾಡಬಾರ್ದು, ಪೆಟ್ರೋಲ್ ಆಗಬಾರ್ದು. ಏನಾದರೂ ಅಷ್ಟರೊಳಗಡೆ ಪೆಟ್ರೋಲ್ ಆಗಿಬಿಟ್ಟಿದ್ದೀವಿ ಅಂತಂದರೆ ಮೋಸ ಆಗಿಬಿಡುತ್ತೆ. ಸೊ ಎಲ್ಲಾದರೂ ಈ ಕಡೆ ಜನ ಯಾರಾದರೂ ನೋಡ್ಕೊಂಡಾಗ ಇವನು ಪೆಟ್ರೋಲ್ ಹಾಕೋಗಿದ್ರೆ ಪೆಟ್ರೋಲ್ ಹಾಕ್ಸಂದಿರ ಹೋಯ್ತವನೆ ಅಂತ ಅಂದ್ಬಿಟ್ಟು ಅಂದ್ಕೊಳ್ಳಬಹುದು. ಆದರೆ ಅವ್ರಿಗೇನು ಗೊತ್ತು ನಾನು ಮೇಲೆ ಟೆಸ್ಟ್ ಮಾಡೋಕ್ಕೆ ಹೊಂಟಿದ್ದೀನಿ ಅಂತ ಅಂದ್ಬಿಟ್ಟು ಅಲ್ವಾ. ಸೊ ಮೇ ಬಿ ಇನ್ನೊಂದು ಪಕ್ಕ 2 ಇಂದ ಒಂದು 3 ಕಿಲೋಮೀಟರ್ಸ್ವರೆಗೂ ಪಕ್ಕ ಆದರೆ ನನ್ನ ಗಾಡಿ ಹೋಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಯಾಕಂದರೆ ಡೈಲಿ ನನ್ನ ಜೊತೆ ಇರೋನೇ ಇವನಲ್ವಾ, ಇವನು ಗೊತ್ತು ಎಷ್ಟು ತನಕ ಓಡುತ್ತೆ ಅಂತ, ನನಗೆ ಗೊತ್ತು ಎಲ್ಲಿ ತನಕ ಹೋಗುತ್ತೆ ಅಂತ. ಸೊ ನಾನು ಅಪ್ಪನ ಕರ್ಕೊಂಡು ಊರಿಗೆ ಬಂದೆ. ಸೊ ಅವ್ರ ಗಾಡಿ ಸ್ವಲ್ಪ ಇಶ್ಯೂ ಆಗಿತ್ತು, ಅದಕ್ಕೆ ನಾನೇನು ಮಾಡಿದೆ, ಈಗ ಅವ್ರನ್ನ ಕರ್ಕೊಂಡು ಬಂದೆ. ಯಾಕಪ್ಪ ಅಂತಂದ್ಬಿಟ್ಟಂದರೆ ನಮ್ಮ ಹಸುವಿನ ಹಾಲು ಡೈರಿಗೆ ಹಾಕಲಿಕ್ಕೆ. ಕೊಡಿ. ಫಟಾಫಟ್ ಡನಾಡನ್ ಬೇಗ ಆಗಿಬಿಟ್ಟು ಬಂದುಬಿಡಲಿ ಹಾಲು. ಸ್ಟಾರ್ಟ್ ಆಗು.
ಕೊಡು 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 ಈ ಥರ ಈ BS6 ಗಾಡಿಗಳಿಗೆ ಈ ಥರ ಆಗಿಬಿಟ್ರೆ ಏನಾಗುತ್ತಪ್ಪ ಗೊತ್ತಾ, ಈ ಇಶ್ಯೂ ಆಗಿಬಿಡುತ್ತೆ, ಮತ್ತು ಜಾಮ್ ಆಗಿಬಿಡೋದು, ಇಲ್ಲಾಂದರೆ ಜರ್ಕ್ ಹೊಡಿಯೋದು, ಡ್ರೈವಿಂಗಲ್ಲೆಲ್ಲ ಇದಾಗೋದು. ಸೊ BS6 ಗಾಡಿಗಳಿಗೆಲ್ಲ ಈ ಥರ ಎಲ್ಲ ಮೈಲೇಜ್ ಟೆಸ್ಟ್ಗಳು ಅಂತ ಅಂದ್ಬಿಟ್ಟು ಪೂರ್ತಿ ಖಾಲಿ ಆಗೋ ತನಕನೂ ಪೆಟ್ರೋಲ್ ಇಡಬಾರ್ದು. ಲೈಕ್ ಅದು ಏನು ಯಾವಾಗಾದರೆ ನಮಗೆ ಟೈಮ್ ಬ್ಲಿಂಕ್ ಕೊಡ್ತಾ ಇರುತ್ತೆ, ಅಷ್ಟರಲ್ಲೇ ನಾವು ಪೆಟ್ರೋಲ್ ಹಾಕ್ಸ್ಕೋಬೇಕು. ತುಂಬ ಅಂದರೆ ತುಂಬ ನೆಗ್ಲೆಕ್ಟ್ ಮಾಡಬಾರ್ದು, ಮತ್ತು ತುಂಬ ಖಾಲಿ ಆಗೋ ತನಕ ಇಡಬಾರ್ದು. ನಾನು ಯಾಕಪ್ಪ ಇಡ್ತಾಯಿದ್ದೀನಿ ಅಂತಂದರೆ, ಓನ್ಲಿ ನಿಮಗೆ ಎಷ್ಟು ಮೈಲೇಜ್ ಕೊಡ್ತಾ ಇದೆ ಅಂತ ತೋರಿಸೋದಕ್ಕೆ ಮಾತ್ರನೇ ನಾನು ಈ ಥರ ಸಾಹಸ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ಯಾರು ಈ ಥರ ಟ್ರೈ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಇದು ತುಂಬ ಡೇಂಜರ್ ಇದೆ ನಿಮ್ಮ ಗಾಡಿಗೆ. ನೀವು ಎಷ್ಟೋ ಕಷ್ಟಪಟ್ಟು ಇಷ್ಟಪಟ್ಟು ಕನಸುಗಳೆಲ್ಲ ಸೈಡ್ಗೆ ಇಟ್ಟು ಈ ಗಾಡಿನೇ ತಗೋಬೇಕು, ನಾವು ನಮ್ಮ ಫಸ್ಟ್ ಬೈಕು, ನಮ್ಮ ಡ್ರೀಮ್ ಬೈಕು ಅಂತ ಅಂದ್ಬಿಟ್ಟು ಏನೋ ಯೋಚನೆ ಮಾಡಿರ್ತೀರ. ಸೊ ಅದಕ್ಕೆ ಆಫ್ ಆಗೋಯ್ತು ಗಾಡಿ. ಸ್ಟಾರ್ಟ್ ಆಗು. ಸೊ ನೋಡಿ, ಒಂದು ನಿಮಿಷ ಫುಲ್ ಆಫ್ ಮಾಡಿ ಇದು ಮಾಡೋಣ. ಒಂದು ಚೂರು ಗ್ಯಾಪ್ ಬಿಟ್ಟು ಸ್ಟಾರ್ಟ್ ಆಗುತ್ತಾ? ಸ್ಟಾರ್ಟ್ ಆಯಿತು ಗುರು, ಸ್ಟಾರ್ಟ್ ಆಯಿತು. ಮತ್ತೆ ಆಫ್ ಆಯಿತು, ಮತ್ತೆ ಸ್ಟಾರ್ಟ್ ಆಯಿತು. ಏನು ಗುರು, ಆಫ್ ಆದರೂ ಕೂಡ ಮತ್ತೆ ಸ್ಟಾರ್ಟ್ ಆಗ್ತಾಯಿದೆ. ಆಫ್ ಆಗು ಬೇಗ, ಮೈಲೇಜ್ ಟೆಸ್ಟ್ ಮಾಡಬೇಕು ಅಂತಿದ್ರೆ ನಮ್ಮ ಫಾಲೋವರ್ಸ್ ನಿನಗೇನು ಬೈಯಲ್ಲ ಮಿಸ್ಟರ್ ಗಾಡಿ, ನಮಗೆ ಬೈಯೋದು. ಯಾವನ ಇವನು ಇಷ್ಟೊತ್ತು ಮಾಡ್ತಾನೆ ಒಂದು ಮೈಲೇಜ್ ಟೆಸ್ಟ್ಗೋಸ್ಕರ ಅಂತಂದ್ಬಿಟ್ಟು. ನಾವೇನಾದರೂ ಸಡನ್ನಾಗಿ ಈ ಥರ ಎಲ್ಲ ಕ್ಲೀನಾಗಿ ಖಾಲಿ ಆಗೋ ತನಕ ಇಲ್ದಿರನು ನಾವು ಮಧ್ಯದಲ್ಲಿ ಆಗಿಬಿಟ್ರೆ ಇದ್ಯಾವ್ದು ಗುರು, ಎಲ್ಲ ಫೇಕು, ಏನು ಫ್ರೀ ಪ್ರಮೋಷನ್ ಪೇಯ್ಡ್ ಪ್ರಮೋಷನ್ ಮಾಡ್ಕೊಡ್ತೀರಾ ಅಂತಂದ್ಬಿಟ್ಟು ಕಾಮೆಂಟ್ಗಳಾಗ್ಬಿಡ್ತಾರೆ. ಅದಕ್ಕೋಸ್ಕರನೇ ನಾನು ಒದ್ದಾಡ್ತಾಯಿದ್ರೆ ನೀನು ನೋಡಿದ್ರೆ ಈ ಊರಲ್ಲೆಲ್ಲ ಬೇಡ ನಡಿ, ಅಯ್ಯೋ ಊರಲ್ಲಿ ಬೇಡ ನಡಿಯಪ್ಪು ಅಣ್ಣ. ಯಾವ್ದು ಗುರಿದು, ಊರಲ್ಲಿ ನಿಲ್ಲಿಸ್ಬಿಟ್ಟ ಇವನು, ಬೆಂಗಳೂರಿಂದ ಬಂದಿದ್ದು ಇಲ್ಲಿ ಗಾಡಿ ನಿಲ್ಲಿಸ್ಬಿಡೋದಕ್ಕ. ನಡಿಯೋ ಅಣ್ಣ. ನಡಿಯೋ. ಅಯ್ಯೋ ದೇವರೇ, ಇಂಥ ದುರ್ಸ್ಥಿತಿ ಯಾವತ್ತೂ ಯಾರಿಗೂ ಬೇಡಪ್ಪ ಭಗವಂತನಿದ್ರೆ. ಯಾಕೆ ನಾನು ಸ್ಟಾರ್ಟ್ ಅಂತೂ ಆಗ್ತಾಯಿಲ್ಲ ಗುರು, ಫುಲ್ ಸ್ಟಾಪ್ ಆಗಿಬಿಡ್ತು. ಊರಲ್ಲಿ ಒಂಚೂರು ಮರ್ಯಾದೆ ಹೋಯ್ತು ಅಂತ ಅನ್ಕೊಂತೀನಿ. ಎತ್ತುಗಳೆಲ್ಲ ಎದುರ್ಕೊಂತಿದ್ದಾವೆ. ಸೊ ಗೈಸ್, ಪೆಟ್ರೋಲ್ ಅಂತೂ ಫುಲ್ ಖಾಲಿ. ಈಗ ನಾವು ಈ ಶೆಲ್ ಪೆಟ್ರೋಲ್ ಏನಾದರೂ ತಂದಿದ್ದೀವಿ, ಆ ಶೆಲ್ ಪೆಟ್ರೋಲ್ನ ನಾವು ಇಲ್ಲಿ ಹಾಕೋಬೇಡೋಣ ವಿಡಿಯೋದಲ್ಲಿ. ತಗೋ, ಟ್ಯಾಂಕ್ ಓಪನ್ ಮಾಡು. ಜಕಾಸ್. ಇದು ನಮ್ಮ ಶೆಲ್ ಪೆಟ್ರೋಲ್. ಈ ಶೆಲ್ ಪೆಟ್ರೋಲ್ನ ಈಗ 500 ml ಏನಾದರೂ ಇದೆ, ಇದರಲ್ಲಿ ಒಂದು 10 ml ಇಲ್ಲ ಒಂದು 20 ml ಲಾಸ್ ಆಗಿರುತ್ತೆ. ಬಟ್ 60 ರೂಪಾಯಿ ಪೆಟ್ರೋಲ್ ಇದು. ಒಂಚೂರು ಕೂಡ ಚೆಲ್ಲೋದು ಬೇಡ ದೇವ್ರೆ. ಸೊ ಫೈನಲಿ ಇದನ್ನಾದರೆ ಹಾಕ್ಬಿಟ್ವಿ. ಬಾಟಲ್ ಯೂಸ್ ಆದಮೇಲೆ ಬಿಸಾಕೋದಲ್ಲ, ತಗೊಂಡು ಬ್ಯಾಗಲ್ಲಿ ಹಾಕ್ಕೊಂಡು ಅದನ್ನೆಲ್ಲ ಹಾಕಬೇಕು ಅಲ್ಲೇ ಹಾಕಬೇಕು. ಯೂಸ್ ಮಾಡಿಕೊಂಡು ಬಿಸಾಕೋ ಕ್ಯಾರೆಕ್ಟರ್ ನಮ್ಮದಲ್ಲ, ಏನಂತೀರ? 50 ರೂಪಾಯಿ ಪೆಟ್ರೋಲು ಹಾಕಿದ್ದೀನಿ. ಸ್ಟಾರ್ಟ್ ಆಗುತ್ತಾ? ಸ್ಟಾರ್ಟ್ ಆಗೋಯ್ತು ಗುರು. ನಾನು ಅಂದ್ಕೊಂಡಿದ್ದೆ ಸ್ಟಾರ್ಟ್ ಆಗಲ್ಲ ಅಂತ ಅಂದ್ಬಿಟ್ಟು, ಬಟ್ ಟಕ್ ಅಂತ 1:05 ಸ್ಟಾರ್ಟ್ ಆಗಿಬಿಡ್ತು. ಸೊ ನೋಡೋಣ ಈಗಾದರೆ ಎಕ್ಸಾಕ್ಟ್ ಮೀಟ್ರ್ ನೋಡ್ಕೊಳ್ಳಿ. 1,44,872 ತಡೀರಿ, ನಾನೊಂದು ಫೋಟೋ ತಗೋಬಿಡ್ತೀನಿ. ಸೊ ಇವಾಗ ಎಷ್ಟು ಮೈಲೇಜ್ ಬರುತ್ತೆ ಅಂತ ನೋಡಬೇಕು ನಾವು. 875 ಈಗಾದರೆ ಇರೋದು ಪ್ರೆಸೆಂಟು. ಇನ್ನು ಇಲ್ಲಿಂದ ಅರ್ಧ ಲೀಟ್ರ್ ಪೆಟ್ರೋಲು ಶೆಲ್ಲು ಎಷ್ಟು ಮೈಲೇಜ್ ಬರುತ್ತೆ ಅಂತ ಅಂದ್ಬಿಟ್ಟು ನಾವು ಆದರೆ 100% ಚೆಕ್ ಮಾಡೋಣ. ಆಮೇಲೆ ನೋಡೋಣ ಪ್ರೈಸ್ ಎಷ್ಟಾಗುತ್ತೆ, ಅದ್ರಿಗೂ ಇದ್ರ ಡಿಫ್ರೆನ್ಸ್ ಏನು
ಅದ್ರಿಗೂ ಇದ್ರಿಗೂ ಪರ್ಫಾರ್ಮೆನ್ಸ್ ಹೆಂಗಿದೆ ನನಗೆ ಗೊತ್ತು. ಒಂದು 50 ರೂಪಾಯಿ ಪೆಟ್ರೋಲಲ್ಲಿ ಏನೂ ಕಿಸೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು, ಬಟ್ ನನ್ನ ಗಾಡಿ ಮೇಲೆ ನಂಬಿಕೆ ಇದೆ 30 ಕಿಲೋಮೀಟ್ರ್ ಮೇಲೇ ಖಂಡಿತ ಹೋಗುತ್ತೆ ಅಂತ. ಈಗಾದರೆ ನಾನು ಊರಿಗೆ ಬಂದಿದ್ದೀನಿ, ಆದರೆ ನಿಮಗೋಸ್ಕರ ನಾನು ರಿಟರ್ನ್ ಹಂಗೆ ಬೆಂಗಳೂರಿಗೆ ಹೊರಡ್ತೀನಿ ಈಗ. ಸೊ ನಮ್ಮೂರಿಂದ ಬೆಂಗಳೂರು 95 ಕಿಲೋಮೀಟರ್ಸ್ ಇದೆ. ಸೊ 95 ಕಿಲೋಮೀಟರ್ಸಲ್ಲಿ ನಾನು ಆರಾಮ್ಸೆ ನಾನು ಈ 2 ಲೀಟ್ರ್ ಎರಡು ಕ್ಯಾನಲ್ಲಿ ತಂದಿರೋ ಒಂದು ಶೆಲ್ ಪೆಟ್ರೋಲು ಮತ್ತು ಇಂಡಿಯನ್ ಆಯಿಲ್ ಪೆಟ್ರೋಲು ಎರಡೂ ಕೂಡ ನಾನು ಬೆಂಗಳೂರಿಗೆ ಹೋಗೋಷ್ಟರಲ್ಲಿ ಅದನ್ನು ಖಾಲಿ ಮಾಡ್ಕೊಂಡು ಹೋಗ್ಬೋದು ಆರಾಮ್ಸೆ, ಅದರಲ್ಲಿ ನೋ ಟೆನ್ಷನ್ ಫ್ರೀ. ಹಾಂ, ಸೊ ನಾವೇನಪ್ಪ ಮಾಡೋದೀಗ ಅಂತಂದರೆ ವೆಯ್ಟ್ ಮಾಡಬೇಕು, ನೋಡಬೇಕು ಎಲ್ಲಿ ತನಕ ಹೋಗುತ್ತೆ ಗಾಡಿ ಅಂತ ಅಂದ್ಬಿಟ್ಟು ನೋಡಿಬಿಟ್ಟು ನಾನು ಅದ್ರ ಎಕ್ಸಾಕ್ಟಾಗಿ ನಿಮಗೆ ಎಷ್ಟು ಮೈಲೇಜ್ ಬರ್ತಿದ್ದಾವೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಅದೇ ರೀತಿ SP 125 ಟೋಟಲ್ ಮೈಲೇಜ್ ಎಷ್ಟು ಸಿಗ್ತಾಯಿದೆ ಅಂತ ನಿಮಗೂ ಇದರಲ್ಲಿ ಫುಲ್ ಕ್ಲಾರಿಟಿ ಕೊಟ್ಬಿಡ್ತೀನಿ. ನಾನು ಅನ್ಕೊತಾ ಇದ್ದೀನಿ ನನ್ನ ಗಾಡಿ ಎಷ್ಟು ಮೈಲೇಜ್ ಬರ್ತಿದೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ತನಕ ಮೈಲೇಜ್ ಟೆಸ್ಟ್ ಮಾಡಿಲ್ಲ. ಸೊ ಇವತ್ತು ಅದು ಕೂಡ ನಡೆದೋಗ್ಬಿಡುತ್ತೆ ಈ ಮಾಡಲ್ಲು ಎಷ್ಟು ಮೈಲೇಜ್ ಬರ್ತಾಯಿದೆ ಅಂತ. ಇದು ಬಂದುಬಿಟ್ಟು 2019 ಮಾಡಲ್ಲು ಡಿಸೆಂಬರ್ ಮಂತ್ ಎಂಡಲ್ಲಿ ತೊಗೊಂಡಿದ್ದು ನಾನು. ಇನ್ನೇನೊಂದು 10 ಡೇಸಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ ಅಂದ್ಕೊಳ್ಳೋವಾಗ ನಾನು ಆದರೆ ತಗೊಂಡಿದ್ದು. ಸೊ ಇದಾದರೆ ಇನ್ನೂ ಎಷ್ಟು ಇವಾಗ 96 ತನಕ ಹೋಗಿದೆ, ಇನ್ನೂ ಎಷ್ಟು ತನಕ ಹೋಗುತ್ತೆ ನೋಡೋಣ. ವೀಡಿಯೋ ತುಂಬ ಲೆಂತ್ ಆಗುತ್ತೆ, ಅದಕ್ಕೆ ಅಲ್ಲಲ್ಲೆಲ್ಲ ಕಟ್ ಮಾಡಿಬಿಟ್ಟು ವೀಡಿಯೋ ಹಾಕ್ತೀನಿ. ಸೊ ಬನ್ನಿ. 899 ಕರೆಕ್ಟಾಗಿ ಬರೋಷ್ಟರಲ್ಲಿ ಪೆಟ್ರೋಲ್ ಆದರೆ ಇದಾಯಿತು, ಜರ್ಕ್ ಹೊಡಿತು ಗಾಡಿ. ಹೈವೇ ರೋಡಲ್ಲಿ ನೈಟ್ ಟೈಮಲ್ಲಿ ಅದು ಇಂಥ ಸಾಹಸಗಳೆಲ್ಲ ಮಾಡೋಕ್ಕೆ ತುಂಬ ತೊಂದರೆ ಆಗುತ್ತೆ. ಅದು ಬೇರೆ ಚೈಲ್ಡ್ ಬೇರೆ ಹಾಕ್ಕೊಂಡಿದ್ದೀನಿ. ಪೂರ್ತಿಯಾಗಿ ಆಫ್ ಆಗು ಇಲ್ಲಾಂದರೆ ಹೊಡಿ. ಇನ್ನೂ 2 ಕಿಲೋಮೀಟ್ರ್ ಇದೆ ಕಣ ನಿನ್ನ ಟಾರ್ಗೆಟು, ನಡಿಯಪ್ಪ, ಮರ್ಯಾದೆ ಕಳಿಬೇಡ ಕಣ, ಒಳ್ಳೆ ಮೈಲೇಜ್ ಬರಬೇಕು ನಮ್ಮ ಗಾಡಿ. ಸೊ ಫೈನಲಿ ಗಾಯ್ಸ್ ಮತ್ತೆ ಸ್ಟಾರ್ಟ್ ಆಯಿತು ಗಾಡಿ. ಸೊ ಪೂರ್ತಿ ಖಾಲಿ ಆಗೋ ತನಕನೂ ನಾನು ಪೆಟ್ರೋಲ್ ಹಾಕ್ಸೋಕ್ಕೆ ಹೋಗಲ್ಲ. ಆಲ್ರೆಡಿ ಈಗ ಇನ್ನು ಇಂಡಿಯನ್ ಆಯಿಲ್ದು ಒಂದೈತೆ, ಸೊ ಅದು ಮೈಲೇಜ್ ಟೆಸ್ಟ್ ಅದು ಕ್ಲಿಯರ್ ಆಗಿಬಿಡುತ್ತೆ ಇವತ್ತು. ದೆನ್ ಮತ್ತೆ ಇನ್ನೊಂದು ಗೀತ ಏನು ಮಾಡೋಣಪ್ಪ ಅಂತಂದರೆ ನಾವು ಈ ಜಿಯೋ ಪೆಟ್ರೋಲು ಮತ್ತು ನಯಾರ ಇವೆರಡು ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟಿದ್ರೆ ನನಗಾದರೆ ಅನ್ನಿಸ್ತಾ ಇದೆ. ಸೊ ನೀವು ಹೇಳಿ, ನಿಮ್ಮ ಅನಿಸಿಕೆ ನೀವು ಹೇಳಬೇಕು ಅಂತ ನಾನು ಕೇಳ್ಕೊತ ಇದ್ದೀನಿ. ಯಾಕಪ್ಪ ಅಂತಂದರೆ ನಿಮಗೂ ಒಂದ್ರ ಮೇಲೆ ಇರುತ್ತೆ, ಏನೋ ಇದೇ ಮಾಡಬೇಕು, ಇದನ್ನು ಎದುರಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ನಿಮಗೂ ಒಂದು ಕಡೆ ಅನಿಸ್ತಾ ಇರುತ್ತೆ. ಸೊ ನಾನು ಅದಕ್ಕಂತ ಇದ್ದೀನಿ, ನೋಡಿ ನಿಮಗೆ ಏನಾದರೂ ಅನಿಸಿದೆಯಾ ಯಾವ್ದು ಚೆಕ್ ಮಾಡಬೇಕು ಅಂತ, ಇಲ್ಲ ಯಾವ ಗಾಡಿ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅಂದ್ಬಿಟ್ಟು ನಿಮ್ಗೆ ಏನಾದರೂ ಅನಿಸಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ, ಅದನ್ನು ಖಂಡಿತ ನೆರವೇರಿಸೋಣ ವಿಡಿಯೋ ಮುಖಾಂತರ. ಸೊ ಇನ್ನೂ ಆದರೆ ಹೊಡಿತಾ ಇದೆ, 1 ಕಿಲೋಮೀಟ್ರ್ ಬಂತು ಗಾಡಿ, ಒಂದ್ಕಿಂತ ಆಲ್ರೆಡಿ ಜರ್ಕ್ ತಗೊಂತು. ಇನ್ನೂ ಎಷ್ಟು ತನಕ ಹೊಡಿಯುತ್ತೋ ಗೊತ್ತಿಲ್ಲ. ಈಗ ಮತ್ತೆ ಒಂದು ಜರ್ಕ್ ಬಂತು, 1 ಕಿಲೋಮೀಟ್ರ್ ಆಯಿತು. ಸೊ ಫೈನಲಿ ಸ್ಟಾರ್ಟ್ ಆಯಿತು. ನಡಿಯಮ್ಮ. ನೀನು ಯಾರು ಹೇಳೋ, JD ಜೊತೆ ಇರೋ ಕೇಡಿ ಕಣ ನೀನು. JD ಸಾಮಾನ್ಯದವರಲ್ಲ ಕಣ. ಏನಂತೀರಾ ಬ್ರೋ? ಗಾಡಿ ಇನ್ನೂ ಎಷ್ಟು ಕಿಲೋಮೀಟ್ರ್ ಹೊಡಿಯುತ್ತೆ ನನಗಂತೂ ಗೊತ್ತಾಗ್ತಾ ಇಲ್ಲ. ಬಟ್ ಸ್ಪೀಡಂತೂ ನಾರ್ಮಲೇ ಇಟ್ಟಿದ್ದೀನಿ. ಆಲ್ರೆಡಿ ನನ್ನ ಗಾಡಿ ಕೂಡ ಒಂದ್ಕಿಂತ ಬೋರ್ಗ್ ಬಂದಿದೆ, ಮೊನ್ನೆ ಅಷ್ಟೇ ಬೋರ್ಗ್ ಮಾಡ್ತಿದ್ದೀನಿ. ಸೊ ಅದಕ್ಕೋಸ್ಕರ ಮೈಲೇಜ್ ಎಷ್ಟು ಬರ್ತಿದೆ ಅಂತ ಅಂದ್ಬಿಟ್ಟು ಕ್ಲಿಯರಾಗಿ ಚೆಕ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಅದರ ಫಿಕ್ಸ್ ಆಗಿ ಇಂಥ ಸಾಹಸ ಮಾಡ್ತಾಯಿದ್ದೀನಿ. ಅದು ನೈಟ್ ಟೈಮಲ್ಲಿ. ನಾನು ಆ್ಯಕ್ಚುಲಿ ಡೇ ಟೈಮಲ್ಲೇ ಬಂದೆ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಪೆಟ್ರೋಲ್ ಹಾಕ್ಸಿರ್ಲಿಲ್ಲ. ನಾನು ಬೆಂಗಳೂರು ಚಿಕ್ಕಪೇಟೆಯಲ್ಲಿ ಬಿಟ್ಟಾಗ ಅವಾಗಲೇ ಈ ಥರ ಇದು ಕೊಡ್ತಾಯಿತ್ತು, ಮಿಣುಕು ಅಂತಿತ್ತು. ಅಲ್ಲಿಂದ ಈ ಕಡೆ ಸೂಲ್ಬೆಲೆ, ದೇವನಹಳ್ಳಿ ಹತ್ರ ಸೂಲ್ಬೆಲೆ ಬಂದೆ. ಸೂಲ್ಬೆಲೆಯಿಂದ ಮತ್ತೆ ದೇವನಹಳ್ಳಿಯಿಂದ ನಮ್ಮೂರು ಬಾಗೇಪಲ್ಲಿ. ಸೊ ಟೋಟಲಾಗಿ ನನಗೆ ಎಷ್ಟಾಯ್ತಪ್ಪ ಅಂದರೆ 120-130 ಕಿಲೋಮೀಟ್ರ್ ಹೆಚ್ಚು ಕಮ್ಮಿ ಆಯಿತು. ಅಷ್ಟು ಕಿಲೋಮೀಟ್ರು ಬಂದಿದೆ ಗುರು. ಒಂದ್ಕಿಂತ ಲೈಟ್ ಕೊಡೋಕ್ಕೆ ಸ್ಟಾರ್ಟ್ ಆಗಿದ್ದು 1.5 ಲೀಟ್ರ್ ಇರ್ಬೋದೇನೋ ಮೇ ಬಿ. ಅದರಲ್ಲಿ ಅಷ್ಟು ಪೆಟ್ರೋಲ್ ಇದ್ದರೆ ಅಲ್ಲಿಂದ ಇಲ್ಲಿ ತನಕ ಬಂತು ಗುರು ಗಾಡಿ. ನಮ್ಮ ಊರ ಹತ್ರ ಬಂದ ಮೇಲೇ ಆಫ್ ಆಗಿದೆ ಗಾಡಿ, ಅಲ್ಲಿ ತನಕ ಗಾಡಿ ಆಫ್ ಆಗಿಲ್ಲ. ಸೊ ಅದಕ್ಕೆ ಇದು ವಿಡಿಯೋ ಬಂದುಬಿಟ್ಟು ನಿಮಗೆ ನೈಟ್ ಆಗ್ತಿದೆ. ಒಂದು ಸ್ವಲ್ಪ ಲೈಟ್ ಹಾಕ್ಕೊತೀನಿ ನಾನು ಎಡಿಟಿಂಗಲ್ಲಿ, ಒಂದು ಸ್ವಲ್ಪ ಲೈಟ್ ಹಾಕ್ತೀನಿ. ಮೇ ಬಿ ತುಂಬ ಕತ್ಲಿರ್ಬೋದು, ಅಂದರೆ ಗೋಪ್ರೋದಲ್ಲಿ ಲೈಟೆಲ್ಲ ಇದಾಗಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಪರವಾಗಿಲ್ಲ. ಎಡಿಟಿಂಗಲ್ಲಿ ಸ್ವಲ್ಪ ಮೇಲೆ ಎತ್ಕೊತೀನಿ ಅದನ್ನು.
ಸೊ ಬನ್ನಿ ಇನ್ನೂ ಹೊಡಿತಾ ಇದೆ. ಜರ್ಗ್ ತಗೊಂಡ್ಮೇಲೆ 3 ಕಿಲೋಮೀಟ್ರ್ ಆಯಿತು. 99ಅಲ್ಲಿ ಜರ್ಗ್ ತಗೊಂಡು ಮತ್ತು 89ನಲ್ಲಿ ಜರ್ಗ್ ತಗೊಂಡು 90 ಆಯಿತು. 90ಇಂದ ಈಗ 92 ಬಂದಿದೆ. 92 ಆದರೂ ಕೂಡ ಇನ್ನೂ ಹೊಡಿತಾ ಇದೆ ಗಾಡಿ. ಈಗ ಮತ್ತೆ ಬಂತು ಹೋಯ್ತು. ನಡಿ ಇನ್ನು ಸ್ವಲ್ಪ ನಡಿ, ಇನ್ನು ಸ್ವಲ್ಪ ಡೌನ್ ಬಂತು. ಗಾಡಿ ಟುಕು ಅಂತ ಎಳಿತೈತೆ, ಸೌಂಡ್ ಬರ್ತಿದೆ. ಗಾಡಿ ಎಳಿತೈತೆ, ಸೌಂಡ್ ಬರ್ತಾ ಇದೆ, ಗಾಡಿ ಎಳಿತಾ ಇದೆ. ಇಂಥ ದುಸ್ಸಾಹಸ ಯಾರೂ ಮಾಡೋಕ್ಕೆ ಹೋಗಬೇಡಿ. ಯಾಕಪ್ಪ ಅಂತಂದರೆ ಗಾಡಿಗಳ ಲೈಫ್ ಬರಲ್ಲ. ನಿಮ್ಮ ಗಾಡಿ ಲೈಫ್ ಬರಬೇಕು ಅಂತಂದರೆ ದಯವಿಟ್ಟು ಇದರಿಂದ ಒಂದು ಸ್ವಲ್ಪ ದೂರ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಡೌನ್ ಬಂದುಬಿಡ್ತು, ಗಾಡಿ ಅಂತೂ ಆಫ್ ಆಗಿಲ್ಲ, ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಗಾಡಿ ಆಫ್ ಆಗಿದ್ದರೆ ಮೇ ಬಿ ನಾನು ಪಕ್ಕ ನಿಲ್ಲಿಸ್ಬಿಡ್ತಾ ಇದ್ದೆ. ಗಾಡಿ ಆಫ್ ಆಗಿಲ್ಲ. ಗಾಡಿ ಅಂತೂ ರನ್ನಿಂಗಲ್ಲಿದೆ, ಗಾಡಿ ಆಫ್ ಆಗಿಲ್ಲ. ಮನೆ ಕಡೆಯಿಂದ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದಾರೆ. ಫೈನಲಿ ಗಾಡಿ ಆಫ್ ಆಗೋಯ್ತು. ಇನ್ನು ಈ ಡೌನಲ್ಲಿ ರನ್ನಿಂಗಲ್ಲಿ ನೋಡೋಣ. ಈಗ 903 ಇದ್ರೆ ಆಯಿತು. ಇನ್ನು ನೋಡ್ತಾ ಇದ್ದೀನಿ ಗಾಡಿ ಅಂತೂ ಸ್ಟಾರ್ಟ್ ಆಗ್ತಾ ಇಲ್ಲ. ಇನ್ನು ಇಂಡಿಯನ್ ಆಯಿಲ್ ಪೆಟ್ರೋಲ್ ಹಾಕ್ಕೊಂಡು ಹೋಗಬೇಕು ಮುಂದೆಗೆ. ಸ್ಟಾರ್ಟ್ ಆಗಿಲ್ಲ ಗುರು. ಸೊ ಸುಮ್ಮನೆ ಯಾಕೆ ಇದು ಮಾಡಬೇಕು ನಾವು ಅಂತ ಅಂದ್ಬಿಟ್ಟು ಇಲ್ಲೇ ಸೈಡ್ಗೆ ಹಾಕ್ಬಿಡ್ತೀನಿ. ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಎಫ್ ಟಿಕೆಟ್ ಇಳಿಯಪ್ಪ. ಹೇಳಿ, ಇನ್ನೊಂದು ಸ್ವಲ್ಪ ಆ ಕಡೆ ನಡಿ. ತಗೋಯ್ತೀನಿ ಹಿಡ್ಕ. ಎಂತ ಕೆಳಗಡೆ ಇಡು ಹೋಗಲಿ. ಅದನ್ನು ಎತ್ತಕ್ಕಾಗಿಲ್ಲ ಅಂದರೆ ಎಷ್ಟು ಹೆಂಗೆ ನೀನು? ಯಾವ ಸೀಮೆ ಗಂಡಸು ಕಣ್ಲೇ ನೀನ್ಲೇ? ಹಾಂ, ಸೊ ನಾನು ಇದು ಇನ್ನೊಂದು ನೋಡಬೇಕಾಗಿತ್ತು, ಅದು ಎಷ್ಟು ಕಿಲೋಮೀಟ್ರಿಗೆ ಅಂತ. ಅವಾಗಲೇ ನಾನು ಅದಕ್ಕೆ ವೀಡಿಯೋ ಮಾಡ್ಕೊಂಡೆ. ಎಷ್ಟು ಕಿಲೋಮೀಟ್ರಪ್ಪ ಅವಾಗಲೇ ತಗೊಂಡಿದ್ದು ಅಂತಂದರೆ, ಸೊ ಇದು ಬಂದುಬಿಟ್ಟು ಆವಾಗಿರೋದು 875. ಈಗ ಆಗಿರೋದು ಎಷ್ಟಂದರೆ, ಓಕೆ ಪೆಟ್ರೋಲ್ ಹಾಕ್ಬಿಟ್ಟು ಇದು ಮಾಡೋಣ. ಮತ್ತೆ ಯಾಕೆ ಕೀ ಎಲ್ಲ ತೆಗೆದು ಆಮೇಲೆ ಹಾಕಿ ಆಮೇಲೆ ತೆಗೆದು ಇವೆಲ್ಲ ಯಾಕಪ್ಪ ತಲೆನೋವು. ಆ ಭಗವಂತನೂ ನಿದ್ರೆ ಏನೂ ಮಾಡೋಕ್ಕಾಗಲ್ಲ ಭಗವಂತನು. ತಗೊಳ ಹಾಫ್ ಟಿಕೆಟ್, ಲೈಟ್ ಹಾಕು. ಸೊ ಇದು ಬಂದುಬಿಟ್ಟು ಇಂಡಿಯನ್ ಆಯಿಲ್ ಪೆಟ್ರೋಲ್. ಇಂಡಿಯನ್ ಆಯಿಲ್ ಪೆಟ್ರೋಲ್ನ ಈಗ ಸೋರ್ದಿರ ಸುರಿಸ್ಬಿಡೋಣ ಅದರಲ್ಲಿ. ಈಗ ನಾವು ಅನ್ಕೋಬೋದು ಇದ್ರದ್ದು ಅವಶ್ಯಕತೆ ನಮ್ಗೆ ಮುಗ್ದಿದೆಲ್ಲ ಬಿಸಾಕೋಣ ಅಂತ. ಆದರೆ ಇವಾಗ ಮತ್ತೆ ಇದರಲ್ಲೇ ಇರೋದು ಮೇಯ್ನ್ ಮ್ಯಾಟ್ರು. ಇದನ್ನೇನಾದರೂ ಬಿಸಾಕಿದ್ದೀವಿ ಅಂದರೆ ನಾವು ಮೈಲೇಜ್ ಟೆಸ್ಟ್ ಮಾಡೋಕ್ಕಾಗಲ್ಲ. ಈಗ ಹೈವೇನಲ್ಲಿ ಬೇರೆ ಇದ್ದೀವಿ. ಈಗ ಎಲ್ಲಾದರೂ ಗಾಡಿ ಆಫ್ ಆಗೋಯ್ತು, ಅಲ್ಲಿ ನಿಯರ್ ಪೆಟ್ರೋಲ್ ಬಂಕ್ ಇಲ್ಲ ಅಂತಂದರೆ ನಮಗೆ ಹೊಗೆನೆ. ನಾವು ಕ್ಲಿಯರ್ಲಿ ಮೈಲೇಜ್ ಟೆಸ್ಟ್ ಮಾಡಿದಾಗ ನಾವು ಕ್ಲಿಯರಾಗಿ ಅದನ್ನು ಒಂದು ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಪೆಟ್ರೋಲ್ ಎಲ್ಲ ಸೇವ್ ಇಟ್ಕೋಬೇಕು. ಸೊ ನಾನಂತೂ ಈಗ ಮುಂದೆ ಹೋಗ್ತಾ ಎಲ್ಲಾದರೂ 2 ಬಾಟಲ್ಗೂ ಹಾಕ್ಕೊಬಿಡ್ತೀನಿ ಪೆಟ್ರೋಲು. ನನಗೂ ಬೆಂಗಳೂರಿಗೆ ಎಷ್ಟು ಪೆಟ್ರೋಲ್ ಕುಡಿಯುತ್ತೆ ಅಂತ ನನಗೂ ಒಂದು ಕ್ಲಾರಿಟಿ ಬಂದುಬಿಡುತ್ತೆ. ನಿಮಗೆ ಎಷ್ಟು ಮೈಲೇಜ್ ಬರ್ತಿದೆ ಅಂತ ನಿಮಗೂ ಒಂದು ಕ್ಲಾರಿಟಿ ಬಂದುಬಿಡುತ್ತೆ. ಸೊ ಯಾವುದಕ್ಕೂ ಇದನ್ನು ಒಂದು ಫೋಟೋ ತಗೋಬಿಡ್ತೀನಿ. ಕೊಡ ಇಲ್ಲಿ ಎಲ್ಲ ಅರ್ಧ ಆಗಿಬಿಡ್ತೀಯ ನೀನು. ಇದು ಬಂದುಬಿಟ್ಟು ಎಷ್ಟಿದೆ ಅಪ್ಪ ಅಂದರೆ, ಸೊ ಇದು ಬಂದುಬಿಟ್ಟು 903. ಇಲ್ಲಾಗಿರೋದು ಎಷ್ಟು? 875. 875 903 ಅಂತಂದರೆ 28 ಕಿಲೋಮೀಟ್ರ್ ಆದರೆ ಬಂದಿದೆ ಹಾಫ್ ಲೀಟ್ರಿಗೆ. 28 ಅಂತಂದರೆ ನಮಗೆ ಫುಲ್ ಲೀಟ್ರಿಗೆ ಎಷ್ಟಾಯಿತು? ಸೊ ನೋಡೋಣ, ಅದೆಲ್ಲ ಮತ್ತೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಹತ್ಕೊಳ್ಳಪ್ಪ. ಹಿಡ್ಕೊ. ಸೊ ಇದು ಸಿಂಗಲ್ ಸ್ಟಾರ್ಟ್ಗೆ ಆಗೋಯ್ತು. ಯಾವುದು ಕಣ್ರಿ ನಮ್ಮ ದೊಡ್ಡ ಗಾಡಿಗಳು ಯಾವ ರೀ 300cc 400cc ಸ್ಟಾರ್ಟ್ ಮಾಡಿರಿ. ಹಾಫ್ ಲೀಟ್ರ್ ಪೆಟ್ರೋಲ್ ಆಗಿ ಗಾಡಿನಾ ಸ್ಟಾರ್ಟ್ ಮಾಡಿರಿ.
ಅರ್ಧ ಲೀಟ್ರ್ ಪೆಟ್ರೋಲ್ ಹಾಕ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಿರಿ ನೋಡವ ನಿಮ್ಮ ಗಾಡಿಗಳನ್ನ. ಆಗ್ತವೆ ಅನಿಸುತ್ತೆ ಮೇ ಬಿ, ನಾನು ಓಡಿಸಿಲ್ಲ. ಸೊ ಅರ್ಧ ಕಿಲೋಮೀಟ್ರ್ ಅರ್ಧ ಲೀಟ್ರ್ ಪೆಟ್ರೋಲ್ ಹಾಕ್ಕೊಂಡು ಹೋಗ್ರಿ. ನಿಮ್ಗೆ ತಾಕತ್ತಿದ್ರೆ 20 ಕಿಲೋಮೀಟ್ರ್ ನೋಡವ ನಿಮ್ಮ ಸ್ಪೋರ್ಟ್ಸ್ ಗಾಡಿಗಳಲ್ಲಿ. ಸೊ ನಮ್ಮ ಗಾಡಿಯಲ್ಲಿ ನಾನು ಹೋಗ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿ, ಬೇಜಾರು ಮಾಡ್ಕೋಬೇಡಿ, ಸುಮ್ಮನೆ ಹಿಂಗೆ ಅಂದೆ. ಈಗ 903 ಇದೆ. ಸೊ ಇವಾಗ ಇದರಲ್ಲಿ ಎಷ್ಟು ಮೈಲೇಜ್ ಬರುತ್ತೆ ಅಂತ ಅಂದ್ಬಿಟ್ಟು ನಾವು ನೋಡೋಣ. ಹಂಗೆ ದಾರಿಯಲ್ಲಿ ಹೋಗ್ತಾ ಒಂದು ಫ್ಯೂಲ್ ಹಾಕ್ಸ್ಕೊಂಡು ಹೋಗ್ಬಿಡವ. ಸೊ ಗಾಯ್ಸ್, ಈಗ ಹತ್ರ ಆದರೆ ಬಂದ್ವಿ. ನಾವು ಒಂದು ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಬಿಡೋಣ ಕ್ಯಾನ್ಗಳಲ್ಲಿ. ಯಾಕಂದರೆ ನಾವು ಸಡನ್ನಾಗಿ ಪೆಟ್ರೋಲಲ್ಲಿ ಖಾಲಿ ಆಗಿಬಿಟ್ರೆ ಮತ್ತೆ ನಮ್ಗೆ ತುಂಬ ತೊಂದರೆ ಆಗಿಬಿಡುತ್ತೆ. ಸೊ ತೊಂದರೆ ನಾವು ಫೇಸ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಅಂದರೆ ನಾವು ಇಲ್ಲೇ ಫೀಲ್ ಹಾಕ್ಸ್ಕೊಂಡು ಹೋಗ್ಬಿಡ್ಬೇಕು. ಇಂಡಿಯನ್ ಆಯಿಲು ಪೆಟ್ರೋಲ್ ಬಂಕ್ ಇಲ್ಲೇ ಇದೆ. ಬಾಟಲ್ಸಲ್ಲಿ 2 ಬಾಟಲ್ಸಲ್ಲಿ ತುಂಬ್ಕೊಂಡು ಹೋಗ್ಬಿಡೋಣ. ನಮಗೆ ಇದು ಎಲ್ಲಿ ಖಾಲಿ ಆಗುತ್ತೋ ಅಲ್ಲಿ ಹಾಕ್ಸ್ಕೊಂಡು ಆರಾಮಾಗಿ ಅಲ್ಲಿಂದ ನಾವು ಮುಂದೆ ಹೋಗ್ಬೋದು. ಬಸ್ ಇಲ್ಲಿ ಬಾಟ್ಲೊಂದು ನೈದ್ರಿಗೆ ಹಾಕಿ. ಅಯ್ಯೋ, ನಾನು ಗಾಡಿಯಲ್ಲೇ ಬ್ಯಾಟ್ಲ್ ಇಟ್ಕೊಂಡಿದ್ದೆ, ಆದರೆ ಒಂದು ಬಾಟ್ಲ್ ಮಿಸ್ಸಿಂಗ್ ಆಗಿದೆ. ಪರವಾಗಿಲ್ಲ, ಒಂದೇ ಒಂದು ಬಾಟ್ಲಿದೆ, ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಎತ್ಕೊಂಡು ಹೋಗೋಣ. 103. ಸೊ ಈಗ ಅಲ್ಲಿಂದ ನಾವು ಎಷ್ಟು ಕಿಲೋಮೀಟ್ರ್ ಬಂದ್ವಿ ಅಂದರೆ 6 ಕಿಲೋಮೀಟರ್ಸ್ ಹತ್ರ ಬಂದ್ವಿ. 903 ಹತ್ರ ಇದ್ದಿದ್ದು, ಇವಾಗ 909 ಹತ್ರ ಬಂದಿದೆ. ಸೊ ಅಪ್ರಾಕ್ಸಿಮೇಟ್ಲಿ ನಾವು ಬಂದಿರೋದು 6 ಕಿಲೋಮೀಟರ್ಸ್ ಬಂದಿದ್ವಿ. ಇನ್ನು ಎಲ್ಲಿ ತನಕ ಹೋಗುತ್ತೆ ಅಂತ ಗೊತ್ತಿಲ್ಲ. ತಗೊಳ್ಳಿ. ಹಿಡಿತೀನಿ ಕದೆ. ಸೊ ಗಾಯ್ಸ್, ಈಗ ಪೆಟ್ರೋಲ್ ಆದರೆ ಹಾಕ್ಸ್ಕೊಂಡು ನಾವು ಆದರೆ ಹೊರಟ್ವಿ. ಇನ್ನು ತುಂಬ ಹಂಗೆ ವೀಡಿಯೋ ಮಾಡ್ಕೊತ ಹೋಗ್ತಾಯಿದ್ರೆ ಒಂದು ಮೈಲೇಜ್ ಟೆಸ್ಟ್ಗೋಸ್ಕರ ನಾವು ಇಷ್ಟೊತ್ತು ವೀಡಿಯೋ ಮಾಡಬೇಕಾ, ವೀಡಿಯೋ ನೋಡಬೇಕಾ ಅಂತ ಅಂದ್ಬಿಟ್ಟಾದರೆ ನಿಮ್ಗೆ ಅನಿಸ್ಬೋದು. ಆದರೆ ನಾನು ಇಷ್ಟೊತ್ತು ವೀಡಿಯೋ ಮಾಡಿ ನಿಮ್ಗೆ ಎಡಿಟಿಂಗ್ ಮಾಡಿ ಕಷ್ಟಪಟ್ಟು ಗಾಡಿನ ತೊಂದರೆಯಲ್ಲಿಟ್ಟು ಇಷ್ಟು ಮಾಡ್ತಾಯಿದ್ದೀನಿ ನಿಮಗೋಸ್ಕರ, ನಿಮಗೊಂದು ಇನ್ಫಾರ್ಮೇಷನ್ ಕೊಡೋದಕ್ಕೋಸ್ಕರ. ಸೊ ನೀವು ಒಂಚೂರು ನಮಗೆ ಕರುಣೆ ತೋರಿಸಿ ಒಂದು ಸಬ್ಸ್ಕ್ರೈಬು ಮತ್ತು ಒಂದು ಫಾಲೋ ಮಾಡಿಬಿಟ್ರೆ ಇನ್ನು ಈ ಥರ ಮತ್ತಷ್ಟು ಮೋಟಿವೇಶನ್ಸು, ಮತ್ತಷ್ಟು ಯೂಸ್ಫುಲ್ ಆಗುವಂಥ ವೀಡಿಯೋಸು ನನ್ನ ಹತ್ರ ನಿಮ್ಗೆ ಮಾಡ್ತಾಯಿರ್ತೀನಿ. ಸೊ ಇದೇ ನನ್ನ ಚಿಕ್ಕ ರಿಕ್ವೆಸ್ಟು. ಜಸ್ಟ್ ಸಬ್ಸ್ಕ್ರೈಬ್ ಒಂದು ಮಾಡಿ. ಅದರಿಂದ ನಿಮಗೇನು ಒಂದು 10 ರೂಪಾಯಿ ಖರ್ಚಿಲ್ಲ, ₹1 ರೂಪಾಯಿ ಖರ್ಚಿಲ್ಲ, ಇಲ್ಲ 1 ಪೈಸೆ ಖರ್ಚಿಲ್ಲ. ಸೊ ಸುಮ್ಮನೆ ಒಂದು ಸಬ್ಸ್ಕ್ರೈಬ್ ಹೊಡೆದ್ರೆ ನಮ್ಗೊಂದು ಸ್ವಲ್ಪ ಎನರ್ಜಿ ಬೂಸ್ಟ್ ಆದಂಗೆ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಕೇಳ್ತಾ ಇರೋದು. ಈ ವಯ್ಯ ಯಾರಿಗೂ ಅಯ್ಯೋ ಸೊ ಮಾಡ್ತೀರಾ ಅಂತ ಅಂದ್ಬಿಟ್ಟಾದರೆ ನಾನು ಅನ್ಕೊತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಈಗ ಎಷ್ಟು ಬರುತ್ತೆ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕಲ್ಲಿ, ಇಂಡಿಯನ್ ಆಯಿಲ್ ಪೆಟ್ರೋಲಲ್ಲಿ ಎಷ್ಟು ಮೈಲೇಜ್ ಬರುತ್ತೆ ಅಂತ ನೋಡೋಣ. ಈಗ SL ಪೆಟ್ರೋಲಲ್ಲಿ ಎಷ್ಟು ಮೈಲೇಜ್ ಬಂದಿದೆ ಅಂತಂದರೆ ನಮಗೆ ಅಪ್ರಾಕ್ಸಿಮೇಟ್ಲಿ ಕರೆಕ್ಟಾಗಿ 28 ಕಿಲೋಮೀಟರ್ಸ್ ಆದರೆ ಮೈಲೇಜ್ ಬಂದಿದೆ ಹಾಫ್ ಲೀಟರಲ್ಲಿ. ಅದರಲ್ಲಿ ಹೆಚ್ಚು ಕಮ್ಮಿ ಒಂದು 50 ಗ್ರಾಮ್ಸು ಹೆಚ್ಚು ಕಮ್ಮಿ ಮಿಸ್ ಆಗಿರ್ಬೋದು ಬಾಟ್ಲಲ್ಲಿ ಒಯ್ಕೊಳ್ಳೋವಾಗ. ನಾನು ಅನ್ಕೊತಾ ಇದ್ದೀನಿ ಒಂದು ಚೆಲ್ಲಿರ್ಬೋದೇನೋ ಅಂತ. ಯಾಕಂದರೆ ಸ್ವಲ್ಪ ಕೈಯೆಲ್ಲ ತೆವ ಆಯಿತು ಪೆಟ್ರೋಲ್ ಬಿದ್ದು. ಒಂಚೂರು ಹೆಚ್ಚು ಕಮ್ಮಿ, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು ಅಷ್ಟೇ, ಬಿಟ್ಟರೆ ಇನ್ನು ಜಾಸ್ತಿ ಅಂತೂ ಚೆಲ್ಲಿಲ್ಲ. ಪರವಾಗಿಲ್ಲ. ಒಂದು 1 ಕಿಲೋಮೀಟ್ರು ಅದರಿಂದ ಏನಾದರೂ ಒಂದು ಮೇ ಬಿ 1 ಕಿಲೋಮೀಟ್ರ್ ಹೋಗ್ತಿತ್ತ ಏನೋ ಗೊತ್ತಿಲ್ಲ. ಇರಲಿ, ಅದು ಒಂದು ಒಳ್ಳೆಯದಕ್ಕೇ. ಬನ್ನಿ ನೋಡೋಣ ಎಷ್ಟಾಗುತ್ತೆ ಅಂತ ಅಂದ್ಬಿಟ್ಟು, ಇಂಡಿಯನ್ ಆಯಿಲ್ ಪೆಟ್ರೋಲಲ್ಲಿ ಎಷ್ಟು ಮೈಲೇಜ್ ಬರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಈಗ ಗುರು, ನನಗೆ ಒಂದೇ ಟೆನ್ಷನ್ ಆಗ್ತಿರೋದೇನಪ್ಪ ಅಂತಂದರೆ, ಯಾವ ಟಿಕೆಟ್ ನಂದು ಹಾಕ್ಕೊಂಡು ನೈಟಲ್ಲಿ ಮೈಲೇಜ್ ಟೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಹೋಗ್ತಾ ಇದ್ದೀನಲ್ಲ. ಮೊದಲೇ BS6 ಗಾಡಿಗಳು ಹೇರೇ ಬರ್ಕೂಡ್ದು ಅಂತ ಅಂದ್ಬಿಟ್ಟು ಶೋರೂಮಲ್ಲಿ ಕಡ್ಡಾಯವಾಗಿ ಹೇಳ್ತಾರೆ. ಹೇರ್ ಬಂದರೆ ಮತ್ತೆ ಇಂಜನ್ ಲಾಕ್ ಆಗೋದು ಅದು ಇದು ಅಂದ್ಬಿಟ್ಟು ಏನೋ ಈ ಥರ ಇಶ್ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಕ್ಲಿಯರಾಗಿ ಶೋರೂಮ್ಗಳಲ್ಲಾದರೆ ಹೇಳ್ತಿದ್ದಾರೆ. ಆದರೆ ನಾನು ಯಾವ ಧೈರ್ಯದಿಂದ ಇದು ಮಾಡ್ತಾಯಿದ್ದೀನಿ ಅಂತ ನನಗೆ ಅನಿಸ್ತು. ಆಮೇಲೆ ಇಫ್ ಇನ್ ಕೇಸ್ ಏನಾದರೂ ಆ ಥರ ಹೆಚ್ಚು ಕಮ್ಮಿ ಆಯಿತು
ಆಗಿಲ್ಲ ಮತ್ತೆ ಸ್ಟಾರ್ಟ್ ಗೀಟ್ ಆಗಿಲ್ಲ ಅಂತಂದರೆ ನನ್ನ ಕತೆ ಏನು? ಎಂಟ್ರಾನ್ಸ್ ಪಾದಲ್ ಗೋವಿಂದ ಗೋವಿಂದ ಹಂಗಾಗ್ಬಿಡ್ತಾ. ಯಪ್ಪ ದೇವ್ರಿ, ನೆನೆಸ್ಕೊಂಡ್ರೆ ಮೈಯೆಲ್ಲ ಜಿಮ್ ಅಂತ ಇದೆ. ಸೊ ಈಗ ಪೆಟ್ರೋಲ್ ಹಾಕ್ಸ್ಕೊಂಡು ನಾವು 14 ಕಿಲೋಮೀಟ್ರ್ ಬಂದಿದ್ದೀವಿ ಹಾಕ್ಕೊಂಡು. ಇಲ್ಲಿ ತನಕ ಏನೂ ಇಲ್ಲ, ಇನ್ನೂ ಎಷ್ಟು ತನಕ ಹೋಗುತ್ತೋ ಗೊತ್ತಿಲ್ಲ. ಇದು ಬಂದುಬಿಟ್ಟು ನಮ್ಮ ಚಿಕ್ಕಬಳ್ಳಾಪುರ, ಈ ಕಡೆ ಬಂದುಬಿಟ್ಟು ನಮ್ಮ ಚಿಕ್ಕಬಳ್ಳಾಪುರ ಲೇಕು. ಇಲ್ಲೊಂದು ಮನೆ ಇದೆ, ಗ್ಲಾಸ್ ಹೌಸು. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದರೆ, ಆದರೆ ನಮ್ಮ ಚಿಕ್ಕಬಳ್ಳಾಪುರದವ್ರಿಗೆ ಒಂದು ಚೂರು ನಾಚಿಕೆ ಅನ್ನೋದು ಇರಬೇಕು. ಯಾಕಂದರೆ ಇಂಥ ಒಂದು ಬ್ಯೂಟಿಫುಲ್ ಪ್ಲೇಸ್ನ ಯಾರೂ ವಿಸಿಟ್ ಮಾಡೋಕ್ಕಾಗದೆ, ಅಲ್ಲಿ ಏನು ನೋಡೋಕ್ಕಾಗದೆ, ಏನು ಮಾಡೋಕ್ಕಾಗದೆ ಸುಮ್ಮನೆ ಬಿಟ್ಟಿದ್ದಾರೆ. ಅದಕ್ಕೆ ನಾಚಿಕೆ ಆಗಬೇಕು ಅಂತ ಅಂದ್ಬಿಟ್ಟು ಅಂತ ನಾನು ಅನ್ತಾ ಇದ್ದೀನಿ. ಯಾಕಂದರೆ ಓಟ್ಗಳು ಬೇಕಂದರೆ ಬೇಕಾಬಿಟ್ಟು ಬಂದುಬಿಟ್ಟು ಕೇಳ್ತಾರೆ, ನಾವು ಉದ್ಧಾರ ಮಾಡ್ತೀವಿ, ನಾವಿದ್ದೀವಿ ನಿಮಗೋಸ್ಕರ ಅಂತ ಅಂದ್ಬಿಟ್ಟು ತುಂಬ ಭಾಷಣ ಮಾಡಿಬಿಟ್ಟು ಓಟ್ಗಳಾದ್ರೆ ಗೆಲ್ತಾರೆ. ಆದರೆ ಪ್ರಾಪರಾಗಿ ಒಂದು ರೋಡ್ ಮಾಡೋಂಗಿಲ್ಲ, ಒಂದು ಕೆಲಸಗಳು ಮಾಡೋಂಗಿಲ್ಲ. ಸೊ ಇಂಥವೆಲ್ಲ ಇರ್ತವೆ. ಇದೆಲ್ಲ ಒಂದು ಆಕ್ರೋಶ ಇದೆ. ಖಂಡಿತ ಒಂದು ವೀಡಿಯೋದಲ್ಲಿ ಮಾಡ್ತೀನಿ. ಈಗ 25 ಕಿಲೋಮೀಟ್ರ್ ಆದರೆ ಬಂದ್ವಿ. 25 ಕಿಲೋಮೀಟ್ರ್ ಬಂದಮೇಲೆ ಜರಕ್ ಹೊಡೆಯೋದು ಸ್ಟಾರ್ಟ್ ಆಯಿತು ಗಾಡಿ. ಹೋಗುತ್ತಾ ಹೋಗು ಜರಕ್ ಕೊಡ್ದಿ ಅಂತಂದರೆ ಇನ್ನೂ 3 ಕಿಲೋಮೀಟ್ರ್ ಹೋಗ್ಬೇಕಪ್ಪ. ಅವಾಗಲೇ ಟೈಮ್ ಮೀರಿಲ್ಲ ನಿಂದು. ಸ್ಟಾರ್ಟ್ ಆಗ್ತಾನೆ ಇಲ್ಲ ಗುರು, ಯಾಕೆ? ಸ್ಟಾರ್ಟ್ ಆಗಬೇಕಲ್ಲ ಗಾಡಿ, ಇನ್ನೂ 3 ಕಿಲೋಮೀಟ್ರ್ ಹೋಗ್ಬೇಕಲ್ಲ. ನಾಚ್ಕೊತ ಇದೆ ಗುರು, ಸ್ಟಾರ್ಟೇ ಆಗ್ತಾ ಇಲ್ಲ. ಏನು ಗುರು, ನುಗ್ಗಿದ್ದು ಗಾಡಿ ಕುದುರೆ ಥರ ನುಗ್ತೈತಲ್ಲ. ಸ್ಟಾರ್ಟ್ ಆಯಿತು, ನುಗ್ಗು. ನೋಡೋಣಪ್ಪ, ಇವತ್ತು ಬಂಡವಾಳ ಆಚೆ ಬಂದುಬಿಡುತ್ತೆ. ಶೆಲ್ಲ ಇಂಡಿಯನ್ ಆಯಿಲ್ ಅನ್ನೋದು ಇನ್ನು ಆಚೆ ಬಂದುಬಿಡುತ್ತೆ. ಈಗ ಶೆಲ್ಲಲ್ಲಿ 28 ಕಿಲೋಮೀಟ್ರ್ ಬಂದಿದೆ. ಈಗ ಇಲ್ಲಿ 28 ಅಂತಂದರೆ 25 ಕಿಲೋಮೀಟ್ರು ಇಂಡಿಯನ್ ಆಯಿಲಲ್ಲಿ ಓಡಿದೆ. ಸೊ ಈಗ ಇನ್ನು 3 ಕಿಲೋಮೀಟ್ರ್ ಹೋದರೆ 2 ಈಕ್ವಲ್ ಇದ್ದಂಗೆ. ಇದು ಇನ್ನು 3 ಕಿಲೋಮೀಟ್ರ್ ರನ್ ಆಗಿಲ್ಲ ಅಂದರೆ ಇಂಡಿಯನ್ ಆಯಿಲೇ ಕಮ್ಮಿ ಅನಿಸುತ್ತೆ ನನಗಂತೂ. ಪವರಲ್ಲಿ ಅಂದರೆ ಅವನ ಚೆಲ್ಲು ಒಂದು ಸ್ವಲ್ಪ ಪವರು ಬೆಟರ್ ಅಂತ ಫೀಲ್ ಬಂತು. ಇನ್ನು ಗಾಡೀಲಿ ದಮ್ಮಿದೆ. ಪೆಟ್ರೋಲಲ್ಲಿ ಒಂದು ಸ್ವಲ್ಪ ಸಾಥ್ ಕೊಡುತ್ತೆ. ಯಾಕಪ್ಪ ಅಂತಂದರೆ ಇನ್ನು ಶೆಲ್ ಅನ್ನೋದು ಪವರ್ ಪೆಟ್ರೋಲು. ಅದೇನಿದ್ದು ಪವರ್ ರೆಡ್ಯೂಸ್ ಮಾಡ್ತಾವಲ್ಲ, ಲೈಕ್ ಕವಾಸಕಿ ಗಾಡಿಗಳು, ಈ ಥರ ಗಾಡಿಗಳಿಗೆಲ್ಲ ಒಂದು ಸ್ವಲ್ಪ ಬೆಟರ್ ಅವು. ಇನ್ನು ನಾರ್ಮಲ್ ಗಾಡಿ, ನಮ್ಮ ಸ್ಪೆಂಡರ್ಗಳಿಗೆ, ನಮ್ಮ ಗಾಡಿಗಳಿಗೆ, ಇಂಥ ಗಾಡಿಗಳಿಗೆಲ್ಲ ಆರಾಮಾಗಿ ನಾರ್ಮಲ್ ಪೆಟ್ರೋಲಲ್ಲೇ ಚೆನ್ನಾಗಿ ಪರ್ಫಾರ್ಮೆನ್ಸು ಕೊಡ್ತವೆ. ಇನ್ನು ದೊಡ್ಡ ಗಾಡಿಗಳಂತಂದರೆ ನಾವೇನು ಸ್ಟಂಟ್ಗಳ ಮಾಡಬೇಕು, ರ್ಯಾಪಿಡೋ, ಪೆಟ್ರೋ, ಅವು ಇವು ಅಂತ ಡೆಲಿವರಿ ಕೆಲಸ ಮಾಡೋದು. ಸೊ ಈಗ ಫೈನಲಾಗಿ 29ಗೆ ರೀಚ್ ಆಯಿತು. ಗಾಡಿ ಇನ್ನೂ ಎಲ್ಲೂ ಜರಕ್ ಹೊಡಿಲಿಲ್ಲ. ನಾವು ಅಪ್ರಾಕ್ಸಿಮೇಟ್ಲಿ ದೇವನಹಳ್ಳಿ ಹತ್ರನೇ ಬಂದುಬಿಟ್ವಿ. ಓನ್ಲಿ ಒಂದೇ 1 ಲೀಟ್ರ್ ಪೆಟ್ರೋಲಲ್ಲಿ. ನನಗಂತೂ ಖುಷಿ ಆಗ್ತಾಯಿದೆ. ಯಪ್ಪ, 1.5 ಲೀಟ್ರ್ ಇದೆ, ಆರಾಮಾಗಿ ನಾವು 3 ಹೋಗ್ಬಿಡ್ಬೋದಾ ಅಂತ ಅಂದ್ಬಿಟ್ಟು. 150 ರೂಪಾಯಿ ಅಷ್ಟೇನಾ? ಅಯ್ಯೋ. ಸೊ ವಾಟ್ ಎವರ್, ಇಲ್ಲಿ 30 ತನಕ ರೀಚ್ ಆಯಿತು. 29 ಆಗಪ್ಪ, ಆಗು. ಇಂಡಿಕೇಟರ್ಗಳಾದರೂ ಹಾಕೊಳ್ರು, ಕುಡಿದ್ಬಿಟ್ಟು ಗಾಡಿ ಓಡಿಸ್ತೀರೇನ್ರು. ಸೊ ಗಾಯ್ಸ್, 30ಗೆ ರೀಚ್ ಆಯಿತು. ಅದ್ರಿಗೆ ಮ್ಯಾಚ್ ಆಗಬೇಕು ಅಂತಂದರೆ ಇನ್ನೂ 1 ಕಿಲೋಮೀಟ್ರ್ ಹೋಗಬೇಕು. ಇನ್ನೊಂದು ಕಿಲೋಮೀಟ್ರ್ ಹೋದರೆ ಶೆಲ್ಲು ಮತ್ತು ಇಂಡಿಯನ್ ಆಯಿಲು ಎರಡೂ ಒಂದೇ ಮೈಲೇಜ್ ಅಂತ ಅಂದ್ಬಿಟ್ಟು ಕನ್ಫರ್ಮ್ ಆಗುತ್ತೆ. ಅಟ್ಲೀಸ್ಟ್ ಹೋಗುತ್ತೆ ಇನ್ನೂ 1-2 ಕಿಲೋಮೀಟ್ರ್. ನನ್ನ ನಂಬಿಕೆ ಪಕ್ಕ 2 ಕಿಲೋಮೀಟ್ರು. ಇದರಲ್ಲಿ ಇನ್ನೂ ಎಷ್ಟು ಹೋಗುತ್ತೋ ಅಂತ ಅದು ನೋಡಬೇಕು. ಪಕ್ಕ ನನ್ನ ಗಾಡಿ ಮೇಲೆ ಇರೋ ನಂಬಿಕೆ 2 ಕಿಲೋಮೀಟ್ರ್ ಪಕ್ಕ ಹೊಡಿಯುತ್ತೆ ಅಂತ ನೋಡೋಣ. 30 ಜರಕ್ ಕೊಡ್ದು ಅವಾಗೇ ಸ್ಟಾರ್ಟ್ ಆಯಿತು. ಆಮೇಲೆ ಜರಕ್ಕೇನು ಕೊಟ್ಟಿಲ್ಲ. ಹೋಗ್ತಾ ಇದ್ದೀನಿ. ಓಕೆ. 70 ಹತ್ಬಿಟ್ಟೆ ಗುರು ಸ್ಪೀಡು. ಪರವಾಗಿಲ್ಲ, ಅದರಲ್ಲೂ ಹೋಗಿದ್ದೀನಿ. 65, 70 ಅದರಲ್ಲೂ ಮುಟ್ಟಿದ್ದೀನಿ. ಶೆಲ್ ಪೆಟ್ರೋಲಲ್ಲಿನೂ ಇದರಲ್ಲೂ ಅಷ್ಟೇ ಮುಟ್ತಾ ಇದ್ದೀನಿ. ಓವರ್ ಸ್ಪೀಡ್ ಏನು ಹೋಗ್ತಾ ಇಲ್ಲ. ನೋಡೋಣ. 31 ಗುರು,
ಸೆಲ್ಗೆ ಹತ್ರ ಬಂತೀಗ. ಇನ್ನು 1 ಕಿಲೋಮೀಟ್ರ್ ಹೋದ್ರು 2 ಕಿಲೋಮೀಟ್ರ್ ಹೋದ್ರು ಸೆಲ್ಗಿಂತ ಇಂಡಿಯನ್ ಅಲ್ಲೇ ಬೆಟ್ರ್ ಅಂತ ನನ್ನ ಫೀಲಿಂಗು. ನೋಡೋಣ ಎಷ್ಟು ಹೋಗುತ್ತೆ ನೋಡೋಣ. ಅದ್ರಿಗೂ ಇದ್ರಿಗೂ ಡಿಫ್ರೆನ್ಸು, ಹೆಚ್ಚು ಕಮ್ಮಿ ಎಷ್ಟಪ್ಪ ಅಂತಂದರೆ 8 ರೂಪಾಯಿ ಅಲ್ಲ 9 ರೂಪಾಯಿ ಹೆಚ್ಚು ಕಮ್ಮಿ ಬಿಡಿ. 8 ರೂಪಾಯಿ ಅಂದ್ಕೊಳ್ಳಿ, ಆಯಿತು 8 ರೂಪಾಯಿ. ಈಗ 59 ರೂಪಾಯಿ ಸೆಲ್ ಪೆಟ್ರೋಲ್ ಹಾಕ್ಸಿದ್ದು 500 ml. ಇದು ಬಂದುಬಿಟ್ಟು 51 ರೂಪಾಯಿ 500 ml ಇಂಡಿಯನ್ ಆಯಿಲು. ಸೊ ಎರಡು ಕ್ವಾಂಟಿಟಿ ಸೇಮೇ, ಕ್ವಾಲಿಟಿಯಲ್ಲಿ ಡಿಫ್ರೆನ್ಸ್ ಇರ್ಬೋದು. ಕ್ವಾಂಟಿಟಿ ಸೇಮು, ಕ್ವಾಲಿಟಿ ಹೆಚ್ಚು ಕಮ್ಮಿ ಇರ್ಬೋದು. ನಾವು ಇಂಗ್ಲೀಷಲ್ಲಿ ವೀಕು, ತಪ್ಪಿದ್ರೆ ಕ್ಷಮಿಸಿ. ಈಗ ಸೆಲ್ಗಿಂತ 1 ಕಿಲೋಮೀಟ್ರ್ ಜಾಸ್ತಿನೇ ಈಗ ಬಂದಿದೆ. ಇನ್ನೂ ಬರುತ್ತೆ, ನನ್ನ ಗಾಡಿ ಇನ್ನೂ ಬರುತ್ತೆ. ಈಗ ಜರ್ಕ್ ಸ್ಟಾರ್ಟ್ ಆಯಿತು. ಜರ್ಕ್ ಸ್ಟಾರ್ಟ್ ಆದರೂ ಕೂಡ ಇನ್ನೂ 1 ಕಿಲೋಮೀಟ್ರ್ ಹೊಡಿಯುತ್ತೆ ಅನ್ನೋದು ನನ್ನ ನಂಬಿಕೆ. ಹೊಡಿಯೋ ನಂಬ್ಕೊಂಡಿದ್ದೀನಿ, ಹೊಡಿಯೋ ಇನ್ನೊಂದು ಕಿಲೋಮೀಟ್ರ್ ನಡಿಯೋಲೇ, ಡುಗು 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 ನಡಿಯೋ ನಡಿಯೋಲೇ. ಇಷ್ಟೊತ್ತಂಗ ಬಿಲ್ಡಪ್ ಹೊಡಿತಾ ಇದ್ದೀನಿ, ನಿನ್ನ ಬಗ್ಗೆ ಒಂದು ಸ್ವಲ್ಪನಾದರೂ ಮಾನ ಮರ್ಯಾದೆ ಬೇಡ ನಿನಗೆ? ನಡಿಯೋಲೇ. ಹಾಫ್ ಟಿಕೆಟ್ ಹೇಳೋ, ನಡಿ ಅನ್ನೋ ಗಾಡಿಗೆ ಹೇಳಲ್ಲ ಹೇಳೋ. ನಡಿಯೋ. ಅಯ್ಯಯ್ಯೋ ಹುಡುಗಿರು ಬಂದರು ಕಣ, ನಡಿಯೋ ಲೇ ಅಪ್ಪ, ಮಾನ ಮರ್ಯಾದೆ ಹೋಗ್ಬಿಡ್ತದ, ನಡಿಯೋ. ನೋಡಿ ಇದಕ್ಕೆ ಮೆಚ್ಕೋಬೇಕು ಕಣ್ರಿ ನಮ್ಮ ಗಾಡಿಗೆ. ಹುಡುಗಿರು ಮುಂದೆ ಚಿಕ್ಕು ಅಂತ ಸೆಲ್ಫ್ ಹೊಡಿತಿದ್ರೆ ಮಾನ ಮರ್ಯಾದೆ ಹೋಗ್ತದೆ, ನಡಿಯೋ ಅಂದರೆ ಇಮ್ಮಿಡಿಯೇಟು ಗಾಡಿ ಸ್ಟಾರ್ಟ್ ಆಗಿ ರನ್ ಆಯಿತು ಗುರು. ಥ್ಯಾಂಕ್ ಯು ಕಣ, ಐ ಲವ್ ಯು ಸೋ ಮಚ್. ಸೊ ಫೈನಲಿ ಸ್ಟಾರ್ಟ್ ಆಗೋಯ್ತು ನನ್ನ ಗಾಡಿ. ಟಾಪ್ ಗೇರ್ಗೆ ಹಚ್ಬಿಟ್ಟೆ ಸರ್ರ ಅಂತ ಬಂದು. ಇನ್ನು ಫೈನಲ್ ಟಚ್ಚು ಇದು. ಈಗ 33. ಎಷ್ಟು ಕಿಲೋಮೀಟ್ರ್ ಬಂದಂಗೆ ಗುರು? 903. ಇದರಲ್ಲಿ 933. ಎಷ್ಟು ಮೈಲೇಜು? ಅದರಲ್ಲಿ ಬಂದಿರೋದು 28, ಇದರಲ್ಲಿ ಬಂದಿರೋದು 30. ಇನ್ನು 1 ಕಿಲೋಮೀಟ್ರ್ ಹೋಗುತ್ತೆ, 2 ಕಿಲೋಮೀಟ್ರ್ ಹೋಗುತ್ತೋ ಗೊತ್ತಿಲ್ಲ. ಸೊ ಪಕ್ಕ ಹೋಗುತ್ತೆ ಅನ್ನೋದು ಕಾನ್ಫಿಡೆನ್ಸ್ ಇದೆ. ಮೂವತ್ತ ಮೂರು. ಬಾಹುಬಲಿ ಅಲ್ಲ, ಇದು ತೆಲುಗುನಲ್ಲಿ ಒಂದು ಮೂವಿ ಇದೆ ಮಗಧೀರ. ಅದರಲ್ಲಿ ಏನಪ್ಪ ಅಂದರೆ ಈ ಶ್ರೀಹರಿ ಬಂದುಬಿಟ್ಟು ಇವ್ರಿಗೆ ರಾಮ್ ಚರಣ್ ಅವ್ರಿಗೆ ಚಾಲೆಂಜು, 100 ಜನನ ಸಾಯಿಸಬೇಕು ಅಂತ. ಸೊ ಅದರಲ್ಲಿ ಅವ್ರು ಲೆಕ್ಕ ಮಾಡ್ತಾ ಇರ್ತಾರೆ, 33, 35. ಸೊ ಹಂಗೆ ಈಗ ಬಂತು, 1 ಕಿಲೋಮೀಟ್ರ್ ಹೆಚ್ಚಿಗೆ ಆಯಿತು, 31 ಕಿಲೋಮೀಟ್ರ್ ಬಂತು. ಗಾಡಿ ಅಂತೂ ಸ್ಟಾರ್ಟ್ ಆಗ್ತಾ ಇಲ್ಲ. ಮನೆ ಕಡೆಯಿಂದ ಫೋನು, ಹಾಫ್ ಟಿಕೆಟಿಂದ ಸ್ಟಾರ್ಟ್ ಆಗ್ತೀಯಾ. ಈ ಕಡೆನೂ ಹುಡುಗಿರಿದ್ದಾರಪ್ಪ. ಅದು 4 ಜನ ಹುಡುಗಿರ ಹತ್ರ ಮಾನ ಮರ್ಯಾದೆ ಉಳಿಸ್ಬಿಟ್ಟು ಇಲ್ಲಿ ಒಂದು ಹುಡುಗಿ ಇದ್ದರೆ ಬಂದುಬಿಟ್ಟು ಮಾನ ಮರ್ಯಾದೆ ತೆಗಿತಿದ್ಯಾ? ಸ್ಟಾರ್ಟ್ ಆಗೋಲ್ಲ. ಸ್ಟಾರ್ಟ್ ಆಯಿತು ಗುರು. ಅವ್ರೇನು ಅನ್ಕೊಂಡಿರ್ತಾರೆ ಅಂತಂದರೆ, ಇವನು ಯಾಕೆ ಬಂದ, ಯಾಕೆ ಇಲ್ಲಿ ನಿಲ್ಲಿಸ್ದ, ಮತ್ತು ಯಾಕೆ ಹೊರಟೋಗ್ಬಿಡ್ತಾ ಇದ್ದಾನೆ, ನಾವು ಅಂದರೆ ಅಷ್ಟೊಂದು ಬೇಜಾರ, ಅಷ್ಟೊಂದು ಚೀಪ ಇವ್ರಿಗೆ ಅಂತ. ನನ್ನ ಗಾಡಿಗೆ ಇಲ್ಲೇ ಪೆಟ್ರೋಲ್ ಹಾಕ್ಸ್ಬೋದಾಗಿತ್ತು. ನನ್ನ ಗಾಡಿ ಸ್ಟಾರ್ಟ್ ಆಯಿತು, ಹೋಗಲ್ಲೇ, ನಿನ್ನ ಅವಶ್ಯಕತೆನೇ ಇಲ್ಲ ನಮಗೆ. ಇಲ್ಲಿಲ್ಲ ಅಂತಂದರೆ ಮುಂದೆ ಏನಂತೀರ? ಅಷ್ಟೇ ಅಲ್ಲ, ಅವಶ್ಯಕತೆ ಮುಗಿದಾಗ ಬಾಟ್ಲಿ ಹೆಂಗೆ ಬಿಡ್ತೀವೋ ಹಂಗೆ ಕಣ್ರಿ ಜೀವನ. ನಾನು ಯಾಕಪ್ಪ ಇವೆಲ್ಲ ಮಾತಾಡ್ತಿದ್ದೀನಿ? ಗುರು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗುರು. ಇವಾಗ
31 ಕಿಲೋಮೀಟ್ರ್ ಆಯಿತು. ಇನ್ನು ಎಷ್ಟು ಕಿಲೋಮೀಟ್ರ್ ಬರುತ್ತೆ ಗೊತ್ತಿಲ್ಲ, ಇನ್ನೊಂದು ಕಿಲೋಮೀಟ್ರ್ ಬರ್ಬೋದು ಅಷ್ಟೇ ಬಿಡಿ. ಇನ್ನು ಅಷ್ಟೇ ನನ್ನ ಗಾಡಿ ಆಫ್ ಆಗಿಬಿಡುತ್ತೆ. ಆಫ್ ಆಗಿಬಿಡುತ್ತೆ ಅನ್ನಷ್ಟರಲ್ಲಿ ನೆನ್ಸ್ಕೊಂತಾನೆ ಇವನು, ನಡಿಯ ಇನ್ನೊಂದು ಕಿಲೋಮೀಟ್ರ್ ನಡಿಯ, ಮನ ಮರಿದೆ ಉಳಿತದೆ ನಡಿಯ, ಏಯ್ ನಡಿಯ, ಅಡಗ ಅಯ್ಯ ಏಯ್ ನಡಿ. ಏರ್ ಲಾಕ್ ಆಗಿಬಿಡುತ್ತೆ ಗುರು, ಹೇರ್ ಲಾಕ್ ಆಗಿಬಿಡುತ್ತೆ. ಖಾಲಿ ಜಾಗ ಹೋಗಿ ಖಾಲಿ ಜಾಲಿ ಅಂತ ಎಲ್ಲ ಖಾಲಿ. ಗಾಡಿಗೇನು ಡ್ಯಾಮೇಜು, ನನಗೂ ಡ್ಯಾಮೇಜು, ಎಮೋಷ್ನಲ್ ಡ್ಯಾಮೇಜು. ಹುಡುಗಿರ ಮುಂದೆ ಮಾನ ತೆಗೆದುಬಿಟ್ಟ ಇವನು. ಸೊ 35 ಬಂತು ಅಂದರೆ ನಮ್ಮ ಗಾಡಿ ಬಂದಿದೆ ಅಪ್ರಾಕ್ಸಿಮೇಟ್ಲಿ ಆಫ್. ಇದು ಸ್ಟಾರ್ಟ್ ಆಗಂಗೆ ಇದ್ದಿದ್ರೆ ಸ್ಟಾರ್ಟ್ ಆಗ್ತಿತ್ತು, ಬಟ್ ಸ್ಟಾರ್ಟ್ ಆಗ್ತಾ ಇಲ್ಲ. ಅಮ್ಮ ಓಕೆ, ನಾವು ಒಂದು ಸ್ವಲ್ಪ ತಮ್ಮೇಲ್ಗೆ ಫೋಟೋ ತಗೊಳ್ಳೋದಕ್ಕೂ ಚೆನ್ನಾಗೇ ಬಂತು. ನೋಡೋಣ ಫೈನಲ್ ಟಚ್ಚು ಸ್ಟಾರ್ಟ್ ಮಾಡಿ ನೋಡೋಣ. ಆನ್ ಆಗ್ತಾ ಇಲ್ಲ ಗುರು, ಕೇಳಿಸ್ಕೋಬೋದು ನೀವು ಆರಾಮಾಗಿ. ಇಲ್ಲ. ಸೊ ಫೈನಲಾಗಿ ಇದು ಬಂದಿರೋದು ನಮಗೆ ಎಷ್ಟಂದರೆ 935 ಮೀನ್ಸ್ 32 ಕಿಲೋಮೀಟ್ರ್ ಬಂದಿದೆ ಗುರು, 1/2 ಲೀಟ್ರ್ ಪೆಟ್ರೋಲ್ಗೆ. 32 ಕಿಲೋಮೀಟರ್ ಮೈಲೇಜ್ ಪರ್ 500 ml ದಿಸ್ 125cc ಬೈಕ್.